ಸೊ ಹಲೋ ಎವ್ರಿವನ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು ಶ್ರೀನಿವಾಸ IAS ಅಕಾಡೆಮಿ. ಸೊ ನಿಮ್ಗೆ ಗೊತ್ತಿದ್ದಂಗೆ ನಾವು ಫ್ರೀ ಯೂಟ್ಯೂಬ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ, ರೈಟ್? ಅದರಲ್ಲಿ RRB NTPCಗೋಸ್ಕರ ಆ್ಯಂಡ್ SSCಗಾಗಲಿ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗಿದು ಹೆಲ್ಪ್ ಆಗುತ್ತೆ, ರೈಟ್? ಸೊ ಹಾಗಿದ್ರೆ ನಾವು ರೀಸನಿಂಗ್ ಟಾಪಿಕ್ಸನ್ನು ನೋಡ್ತಾ ಇದ್ವಿ. ಆಲ್ರೆಡಿ 4-5 ಚಾಪ್ಟರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಅದೇನಂತಂದರೆ ದಟ್ ಈಸ್ ವಾಟ್ ಕೋಡಿಂಗ್, ಡಿಕೋಡಿಂಗ್ ಆಗಿದೆ, ಕ್ಲಾಸಿಫಿಕೇಷನ್, ಅನಾಲಜಿ, ಸಿಲಾಗಿಸಮ್, ಬ್ಲಡ್ ರಿಲೇಷನ್, ಡೈರೆಕ್ಷನ್ಸ್, ರೈಟ್? ಇದೆಲ್ಲ ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇದರಲ್ಲಿ ಏನಿದೆ, ಬೇಸಿಕ್ಕಿಂದ ನೀವು ಅಡ್ವಾನ್ಸ್ ಲೆವೆಲ್ವರೆಗೂ ಕಲಿಬೋದು, ರೈಟಾ? ಸೊ ಹಾಗಿದ್ದರೆ ಯಾರಿನ್ನೂ ಬೇಸಿಕನ್ನು ನೋಡಿಲ್ಲ, ನೀವು ಗೋ ಆ್ಯಂಡ್ ವಾಚ್ ದ್ಯಾಟ್. ಸೊ ನಿಮ್ಗೆ ಏನಾಗುತ್ತೆ, ಎಲ್ಲ ಚಾಪ್ಟರ್ಸ್ ನಿಮಗೆ ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ, ರೈಟಾ? ಸೊ ಹಾಗಿದ್ದರೆ ಇವತ್ತು ನಾವು ಒಂದು ಹೊಸ ಚಾಪ್ಟರನ್ನು ನೋಡೋಣ, ರೈಟ್? ನ್ಯೂ ಟಾಪಿಕನ್ನು ನಾವು ಇವತ್ತು ನೋಡೋಣ. ದಟ್ ಈಸ್ ವಾಟ್ ಮ್ಯಾಥಮೆಟಿಕಲ್ ಆಪ್ರೇಷನ್. ಯಾವುದು? ಮ್ಯಾಥಮೆಟಿಕಲ್ ಆಪ್ರೇಷನ್ಸನ್ನು ನಾವು ನೋಡೋಣ. ಮ್ಯಾಥಮೆಟಿಕಲ್ ಆಪ್ರೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕಾ ಫಸ್ಟು? ಸೊ ನಿಮಗೆ ಆಲ್ರೆಡಿ ನಿಮ್ಮ ಸ್ಕೂಲೆಲ್ಲ ನೀವು ನೋಡಿರ್ಬೋದು ಸಿಂಪ್ಲಿಫಿಕೇಷನ್, ರೈಟಾ? ಸಿಂಪ್ಲಿಫಿಕೇಷನ್ ನೋಡಿರ್ಬೋದಲ್ಲ ನೀವೆಲ್ಲ, ರೈಟ್? ಸಿಂಪ್ಲಿಫಿಕೇಷನ್ ಕಲ್ತಿದ್ದಿರ್ತೀರ. ಸೊ ಇಟ್ ಈಸ್ ಒನ್ ಆಫ್ ದ್ಯಾಟ್. ಸೊ ಏನಾಗುತ್ತೆ, ಇದರಲ್ಲಿ ಒಂದು ಸ್ವಲ್ಪ ಸಿಂಪ್ಲಿಫಿಕೇಷನ್ ಕ್ವಶನ್ಸ್ ಮೀನ್ಸ್ ಬೇಸ್ಡ್ ಆನ್ ಸಿಂಪ್ಲಿಫಿಕೇಷನ್ನೇ ಇರುತ್ತೆ. ಸೊ ಹಾಗೆ ಮತ್ತು ಇದರಲ್ಲಿ ಯಾವ್ಯಾವ ಟೈಪ್ ಬರುತ್ತೆ ಅದನ್ನು ಕೂಡ ನಾವು ನೋಡೋಣ, ರೈಟಾ? ಸೊ ಸಿಂಪ್ಲಿಫಿಕೇಷನ್ ಮಾಡಬೇಕಾಗುತ್ತೆ. ಈ ಕ್ವಶನ್ಸಲ್ಲಿ ಏನಿರುತ್ತೆ, ಸಿಂಪ್ಲಿಫಿಕೇಷನ್ ಕ್ವಶನ್ ಮಾಡಬೇಕಾಗತ್ತೆ, ರೈಟಾ? ಸೊ ಹಾಗಿದ್ದರೆ ಇಲ್ಲಿ ನೀವು ಸಿಂಪ್ಲಿಫಿಕೇಷನ್ ಬಂದರೆ ನಿಮಗೊಂದು ರೂಲ್ ನೆನಪಾಗ್ತಿರ್ಬೋದು, ರೈಟಾ? ಬಾಡ್ಮಸ್ ರೂಲ್ ಅಂತ ಸ್ಕೂಲಲ್ಲೆಲ್ಲ ಕಲಿತಿರ್ತಿರಲ್ವ, ಬಾಡ್ಮಸ್ ರೂಲ್. ರೈಟ್? ಬ್ರ್ಯಾಕೆಟ್ಸ್, ಆರ್ಡರ್ಸ್, ರೈಟ್? ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಬಾಡ್ಮಸ್ ರೂಲ್ ಅಪ್ಲೈ ಮಾಡೋದು ಹೇಗೆ ಅಂತಂದರೆ, ರೈಟ್? ಫಸ್ಟ್ ನಾವು ಏನು ಮಾಡಬೇಕಾಗತ್ತೆ, ಬಿ ಅಂತಂದರೆ ಏನಿದೆ, ಬ್ರ್ಯಾಕೆಟ್ ಅಂತ ಇರುತ್ತೆ, ರೈಟಾ? ಸೊ ನಾವು ಫಸ್ಟ್ ಬ್ರ್ಯಾಕೆಟಲ್ಲಿ ಇರೋದು ಯಾವುದು ಆಪ್ರೇಷನ್ ಇದೆ. ಆಪ್ರೇಷನ್ ಮೀನ್ಸ್ ವಾಟ್? ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು. ಆಪ್ರೇಷನ್ ಅಂದರೆ ಯಾವ್ದು ಬರುತ್ತೆ, ದಟ್ ಈಸ್ ವಾಟ್? ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಇದರಲ್ಲಿ ಈ 4ರಲ್ಲೇ ಒಂದಿರುತ್ತಾ ಮ್ಯಾಥಮೆಟಿಕ್ಸಲ್ಲಿ, ರೈಟ್? ಬಟ್ ಇದು ನಿಮ್ಗೆ ಅನಿಸಿರ್ಬೋದು ದಿಸ್ ಈಸ್ ಅಬೌಟ್ ರೀಸ್ನಿಂಗ್ ಕ್ಲಾಸ್ ಅಲ್ವಾ? ಸೊ ಹಾಗಿದ್ರೆ ಮ್ಯಾಥಮೆಟಿಕ್ಸ್ ಹೇಗೆ, ರೈಟ್? ಸೊ ಬಟ್ ಇದರಲ್ಲಿ ಓನ್ಲಿ ಸಿಂಪ್ಲಿಫಿಕೇಷನ್ನೇ ಕೊಟ್ಟಿರಲ್ಲ, ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಶನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ರೀಸ್ನಿಂಗಲ್ಲಿ ಹಾಕಿದ್ದಾರೆ. ಹೇಗೆ ಅಂತಂದರೆ ಫಸ್ಟ್ ಆಫ್ ಆಲ್ ಫಸ್ಟ್ ಇದನ್ನು ನೋಡೋಣ, ಆಮೇಲಿಂದ ಯಾವ್ಯಾವ ಟೈಪ್ ನಿಮಗೆ ಬರ್ಬೋದು ಅಂತ ಅದನ್ನು ನೋಡೋಣ, ರೈಟ್? ಬ್ರ್ಯಾಕೆಟ್ ಆಫ್ ಆರ್ಡರ್ಸ್, ರೈಟ್? ಆರ್ಡರ್ಸು ಬ್ರ್ಯಾಕೆಟ್ ಆಫ್ ಅಂತ ಇರುತ್ತೆ, ಆರ್ ಬ್ರ್ಯಾಕೆಟ್ಸ್ದು ಆರ್ಡರ್ಸ್ ಕೂಡ ಇರುತ್ತೆ, ರೈಟ್? ಸೊ ಬ್ರ್ಯಾಕೆಟಲ್ಲಿ ಕೂಡ ಹೋಗಿದರೆ ಆರ್ಡರ್ಸ್ ಕೂಡ ಇರುತ್ತೆ, ಅದನ್ನು ಕೂಡ ನಾವು ಫಸ್ಟ್ ಸಾಲ್ವ್ ಮಾಡಬೇಕು. ಆಮೇಲೆ ಆಫ್ ಇರೋದು ಹೇಗೆ ಅಂತಂದರೆ, ಇವಾಗ 2 + 3 ಡಿವೈಡೆಡ್ ಬೈ 5 + 2, ರೈಟ್? ಆಫ್ 2 ಅಂತ ಇದೆ ಅಂದ್ಕೊಳ್ಳಿ, ರೈಟ್? ಸೊ ಫಸ್ಟ್ ಯಾವ್ದು ಸಾಲ್ವ್ ಮಾಡ್ತೀರಾ, ಈ ಬ್ರ್ಯಾಕೆಟನ್ನೇ ನೀವು ಫಸ್ಟ್ ಸಾಲ್ವ್ ಮಾಡಬೇಕಾಗುತ್ತೆ ಸಿಂಪ್ಲಿಫಿಕೇಷನ್ ಅಂತ ಬಂದರೆ, ರೈಟಾ? ಇದೇ ಥರ ಇದರಲ್ಲಿ ಕೂಡ ಒಂದು ಸ್ವಲ್ಪ ಕ್ವಶನ್ ಇರುತ್ತೆ, ಬಟ್ ಡಿಫ್ರೆಂಟ್ ಟೈಪ್. ರೀಸ್ನಿಂಗ್ ಅಂದರೆ ನೀವು ಜಾಸ್ತಿಯಲ್ಲಿ ಯೋಚನೆ ಮಾಡಿ ಏನು ಚೇಂಜ್ ಆಗ್ತಾ ಇದೆ ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಇರುತ್ತೆ. ಆಮೇಲೆ ಆಫ್ ಅನ್ನೋರೋದು, ಆಫ್ ಅಂದರೆ 2 × 2, ಆಫ್ ಅಂದರೆ ಏನಿರುತ್ತೆ, ಮಲ್ಟಿಪ್ಲೈ ಮಾಡೋದು, ರೈಟಾ? ಸೊ ಆಗಿದ್ಮೇಲೆ ಏನಿದೆ, ದಿಸ್ ಈಸ್ ದ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಅಡಿಷನ್, ದಟ್ ಲಾಸ್ಟ್ ಈಸ್ ವಾಟ್? ಸಬ್ಟ್ರಾಕ್ಷನ್, ರೈಟ್ ಅಲ್ವಾ? ಹಾಗೆ ಇದರಲ್ಲಿ ಸಿಂಪ್ಲಿಫಿಕೇಷನಲ್ಲಿ ಹೇಗೆ ಮಾಡ್ತೀರಲ್ಲ ನೀವು, ಅದೇ ಥರ ಇಲ್ಲೂ ನೀವು ಆಪ್ರೇಷನ್ಸನ್ನು ಅಪ್ಲೈ ಮಾಡಬೇಕು, ರೈಟಾ? ಸೊ ಹಾಗಿದ್ರೆ ಯಾವ್ಯಾವ ಟೈಪ್ಸ್ ಬರುತ್ತೆ ಈ ಮ್ಯಾಥಮೆಟಿಕಲ್ ಆಪ್ರೇಷನಲ್ಲಿ, ನಿಮಗೆ ಯಾವ್ಯಾವ ಟೈಪಲ್ಲಿ ಕ್ವಶನ್ಸನ್ನು ಕೇಳಿರ್ತಾರೆ ಅದನ್ನು ನಾವು ನೋಡೋಣ, ರೈಟಾ? ಸೊ ಫಸ್ಟ್ ಆಫ್ ಆಲ್ ಟೈಪ್ ಬೇಕಂತಂದರೆ ನಿಮಗೆ ಸಿಂಬಾಲ್ಸನ್ನು ವಾಟ್? ಸೊ ಸಿಂಬಾಲ್ಸನ್ನು ಇಂಟರ್ಚೇಂಜ್ ಮಾಡೋಕ್ಕೆ ಹೇಳ್ತಾರೆ. ಅದು ಒಂದು ಆ್ಯಂಡ್ ದಟ್ ಈಸ್ ಸಬ್ಸ್ಟಿಟ್ಯೂಷನ್. ಒಂದು ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್ ಇರುತ್ತೆ. ಸಬ್ಸ್ಟಿಟ್ಯೂಷನ್ಸ್ ಕ್ವಶನ್ಸ್ ಅಂತಂದರೆ ಇವಾಗ ಏನಿದೆ, ಇದಿದೆ ಅಂದ್ಕೊಳ್ಳಿ, ಓಕೆ? ದಿಸ್ ಈಸ್ ಅ ಕ್ವಶನ್. ಸಬ್ಸ್ಟಿಟ್ಯೂಟ್ ಅಂತಂದರೆ ಪ್ಲಸ್ ಪ್ಲೇಸಲ್ಲಿ ನಿಮಗೆ ಮೈನಸ್ ಅಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿರ್ತಾರೆ.
ರೈಟ್. ಸೊ ಪ್ಲಸ್ ಪ್ಲೇಸಲ್ಲಿ ನಿಮಗೆ ಮೈನಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಆರ್ ಎಲ್ಸ್ ಪಿ ಇದೆ, ಇಲ್ಲಿ ಕ್ಯೂ ಇದೆ, ಲೆಟರ್ಸ್ ಇದೆ, ರೈಟ್. ಪಿಯನ್ನು ನೀವು ಪ್ಲಸ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ, ಕ್ಯೂವನ್ನು ನೀವು ಮೈನಸ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಥರ ನಿಮಗೆ ಅವರು ಇನ್ಸ್ಟ್ರಕ್ಷನ್ಸನ್ನು ಹೇಳಿರ್ತಾರೆ. ವಾಟ್ ಇನ್ಸ್ಟ್ರಕ್ಷನ್ಸನ್ನು ನಿಮಗೆ ಹೇಳಿರ್ತಾರೆ. ದಿಸ್ ಈಸ್ ಅ ಸಬ್ಸ್ಟಿಟ್ಯೂಷನ್ ಒಂದು, ರೈಟ್. ಸೊ ಸೆಕೆಂಡ್ ನೋಡಿದರೆ ಇಂಟರ್ಚೇಂಜಿಂಗ್ ಇರುತ್ತೆ, ರೈಟ್. ಇಂಟರ್ಚೇಂಜಿಂಗ್ ಇಂಟರ್ಚೇಂಜಿಂಗ್ ಆಫ್ ಲೆಟರ್ಸ್ ಆರ್ ಸಿಂಬಾಲ್ಸ್ ಅಂತ ಇರುತ್ತೆ. ಇಂಟರ್ಚೇಂಜಿಂಗ್ ಅಂದರೆ ಇವಾಗ 2 + 3 × 5 ಇದೆ. ಸೊ ಪ್ಲಸ್ಸಿಗೆ ನೀವು ಏನು ಮಾಡಿ, ಪ್ಲಸ್ ಇಂಟರ್ಚೇಂಜಸ್ ಟು ವಾಟ್, ಮಲ್ಟಿಪ್ಲಿಕೇಶನ್ ಆಗಿ, ಮಲ್ಟಿಪ್ಲಿಕೇಶನ್ ಇಂಟರ್ಚೇಂಜಸ್ ಟು ಪ್ಲಸ್ ಅಂತ, ರೈಟಾ. ಸೊ ಹಾಗಿದ್ರೆ ಇದರಲ್ಲಿ ಏನಿರುತ್ತೆ, ಇಂಟರ್ಚೇಂಜ್ ಮಾಡಿ ಕೊಟ್ಟಿರ್ತಾರೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿ. ಇಲ್ಲಿ ಇಂಟರ್ಚೇಂಜಿಂಗಲ್ಲಿ ಅವರು ಸಿಂಬಾಲ್ಸ್ ಕೂಡ ಇಂಟರ್ಚೇಂಜ್ ಮಾಡೋಕೆ ಹೇಳ್ಬೋದು, ರೈಟ್. ಸಿಂಬಾಲ್ಸ್ ಆರ್ ನಂಬರ್ಸ್ ಕೂಡ, ಸಿಂಬಾಲ್ಸ್ ಆರ್ ನಂಬರ್ಸ್ ಆಲ್ಸೋ. ಹೇಗೆ, ಇಲ್ಲಿ 2ಗೆ 3 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, 3ಗೆ 2 ಅಂತ ಇಂಟರ್ಚೇಂಜ್ ಮಾಡಿ, 2ಗೆ 3 ಅಂತ, 3ಗೆ 2 ಅಂತ, ಈ ಥರ ಇಂಟರ್ಚೇಂಜಿಂಗ್ ಕ್ವಶನ್ ಕೂಡ ಕೊಟ್ಟಿರ್ತಾರೆ, ರೈಟ್. ಓಕೆ. ಆಮೇಲೆ ಥರ್ಡ್ ಟೈಪ್ ಬಂದಿದ್ದರೆ, ಥರ್ಡ್ ಟೈಪ್ ಯಾವುದಿರುತ್ತೆ, ಥರ್ಡ್ ಟೈಪಲ್ಲಿ ಹೇಗಿರುತ್ತೆ ಕ್ವಶನ್ಸ್ ಅಂತಂದರೆ, ನೀವು ಅದು ಈಕ್ವೇಷನನ್ನು ಈಕ್ವೇಟ್ ಮಾಡಬೇಕು ಯೂಸಿಂಗ್ ಬೈ ವಾಟ್ ಸಿಂಬಾಲ್ಸ್, ಯೂಸಿಂಗ್ ವಾಟ್ ಸಿಂಬಾಲ್ಸ್ ಯು ಕ್ಯಾನ್ ಸೇ, ಆರ್ ಆಪ್ರೇಷನ್, ಯೂಸಿಂಗ್ ಆಪ್ರೇಷನ್ ಅಂದರೆ ಪ್ಲಸ್ ಮೈನಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದಿಸ್ ಕ್ವಶನ್, ದಿಸ್ ಈಸ್ ಅ ಇಂಟರ್ಚೇಂಜಿಂಗ್ ಕ್ವಶನ್, ರೈಟಾ. ಸೊ ಇಲ್ಲಿ ಇದೂ ಅಲ್ಲ, ರೈಟ್. ಸೊ ಈಕ್ವೇಟ್ ಮಾಡಿ ನಿಮಗೆ ಆನ್ಸರು ಇದು ಬರಬೇಕು. 1 ನಿಮಿಷ. ಸಿ ವಿಚ್ ಸೆಟ್ ಆಫ್ ದ ಸೈನ್ಸ್ ವಿಲ್ ಸ್ಯಾಟಿಸ್ಫೈ ದ ಈಕ್ವೇಷನ್ ದಿಸ್ ಅಂತ, ರೈಟ್. ಈ ಥರ ಕೂಡ ಕ್ವಶನ್ ಕೊಟ್ಟಿರ್ತಾರೆ. ಹಾಗಂದರೆ ಅಲ್ಲಿ ಏನಿರುತ್ತೆ ನಿಮಗೆ, ಈ ಸ್ಟಾರ್ ಪ್ಲೇಸಲ್ಲಿ ಯಾವ್ದ್ಯಾವುದು ನೀವು ಈಕ್ವೇಷನ್, ಯಾವ್ದ್ಯಾವುದು ನೀವು ವಾಟ್ ಸೈನ್ಸನ್ನು ಹಾಕಿದರೆ ನಿಮಗೆ = 16 ಬರುತ್ತೆ, ರೈಟ್. ದ್ಯಾಟ್ ಈಸ್ ವಾಸ್ ದ ಥರ್ಡ್ ಟೈಪ್. ಫಸ್ಟ್ ಪಾರ್ಟ್ ಏನಿತ್ತು, ಇವಾಗ ಸಬ್ಸ್ಟಿಟ್ಯೂಟ್ ಮಾಡೋದು, ರೈಟ್. ನೆಕ್ಸ್ಟ್ ಇಂಟರ್ಚೇಂಜ್ ಮಾಡೋದು. ಥರ್ಡ್ ನೀವು ಸಿಂಬಾಲ್ಸನ್ನು ಅಲ್ಲಿ ಯಾವ್ದು ಸಿಂಬಾಲ್ ಬರುತ್ತೋ ಅದು ಈಕ್ವಲ್ ಆಗಬೇಕು. ಇದಕ್ಕೆ ಇಲ್ಲಿ ಯಾವ ಸಿಂಬಾಲನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ = 16 ಬರುತ್ತೆ. ದಿಸ್ ಈಸ್ ಅ ಥರ್ಡ್ ಟೈಪ್, ರೈಟಾ. ಸೊ ಈ 3 ಟೈಪಲ್ಲಿ ನಿಮಗೆ ಕ್ವಶನ್ಸನ್ನು ಕೇಳಿರ್ತಾರೆ. ಸೊ ಹಾಗಿದ್ರೆ ನಾವು 1 by 1 ಕ್ವಶನ್ಸನ್ನು ನಾವು ನೋಡೋಣ, ರೈಟ್. ಓಕೆ. ನೆಕ್ಸ್ಟ್ ಫಸ್ಟ್ ಏನಿದೆ, ಫಸ್ಟ್ ಕ್ವಶನ್ ಏನಿದೆ, ಇಫ್ ಪ್ಲಸ್ ಮೀನ್ಸ್ ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಅವರೇ ಎಲ್ಲ ಇನ್ಸ್ಟ್ರಕ್ಷನನ್ನು ಕೊಟ್ಟಿರ್ತಾರೆ. ಆ ಇನ್ಸ್ಟ್ರಕ್ಷನನ್ನು ನೀವು ಫಾಲೋ ಮಾಡಿ ನೀವು ಆನ್ಸರನ್ನು ಫೈಂಡ್ ಮಾಡಬೇಕು, ರೈಟಾ. ಸೊ ಪ್ಲಸ್ ಮೀನ್ಸ್ ಡಿವಿಷನ್ ಅಂತೆ, ಪ್ಲಸ್ ಅಂದರೆ ಡಿವಿಷನ್ ಅಂತ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅಂದರೆ ಪ್ಲಸ್, ಆ್ಯಂಡ್ ಡಿವಿಷನ್ ಮೀನ್ಸ್ ವಾಟ್, ಮೈನಸ್. ಡಿವಿಷನ್ ಎಲ್ಲಿದೆ ಅಲ್ಲಿ ಮೈನಸ್. Then what is the value of 36 plus 6 minus 3 into 5 divided by 3 ಅಂತ ಇದೆ. ಇದರದ್ದು ವ್ಯಾಲ್ಯೂ ಫೈಂಡ್ ಮಾಡಬೇಕು. ಹೇಗೆ, ಡೈರೆಕ್ಟಾಗಿ ಇದಂತೂ ಕೊಟ್ಟಿರಲ್ಲ, ಇದಂತೂ ಸಿಂಪ್ಲಿಫಿಕೇಷನ್ ಕ್ವಶನ್ ಆಗಿರುತ್ತೆ. ಬಟ್ ಅವ್ರು ಏನು ಹೇಳ್ತಾ ಇರೋದು, ಅಲ್ಲಿ ಏನು ಚೇಂಜ್ ಮಾಡಬೇಕು, ಪ್ಲಸ್ ಮೀನ್ಸ್ ಡಿವಿಷನ್, ಪ್ಲಸ್ ಎಲ್ಲಿದೆನೋ ಅಲ್ಲಿ ಡಿವೈಡ್ ಬರುತ್ತೆ, ರೈಟ್. ಈ ಥರ. ನೆಕ್ಸ್ಟ್ ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಮೀನ್ಸ್ ಪ್ಲಸ್ ಅಂತ ಇದೆ, ರೈಟಾ. ಡಿವಿಷನ್ ಮೀನ್ಸ್ -3. ಮತ್ತೇನಾದರೂ ಕೊಟ್ಟಿದ್ದಾರೆ, ಓನ್ಲಿ ಸೈನ್ಸ್ ಮಾತ್ರ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ನಂಬರ್ಸ್ ಅಂತೂ ಅದೇ ಥರ ಇದೆ, ರೈಟಾ. ಸೈನ್ಸ್ ಅಂತೂ ಚೇಂಜ್ ಆಯಿತು. ಇವಾಗ ನಾವು ಏನು ಮಾಡಬೇಕು, ಸಾಲ್ವ್ ಮಾಡಬೇಕಾ, ರೈಟ್. ಹೇಗೆ ಸಾಲ್ವ್ ಮಾಡ್ತೀರಾ, ಬಾರ್ಡ್ಮಸ್ ರೂಲ್ ಪ್ರಕಾರ ಫಸ್ಟ್ ಯಾವ್ದು ಬರುತ್ತೆ, ಬ್ರ್ಯಾಕೆಟ್ ಅಂತೂ ಇಲ್ಲ, ಆಫ್ ಅಂತೂ ಕೂಡ ಇಲ್ಲ, ರೈಟಾ. ಸೊ ಹಾಗಿದ್ರೆ ಬಾರ್ಡ್ಮಸ್ ಡಿ ಬರುತ್ತಾ. ಸೊ ಡಿ ಮೀನ್ಸ್ ವಾಟ್, ದಟ್ ಈಸ್ ಅ ಡಿವಿಷನ್. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಡಿವಿಷನ್ ಎಲ್ಲಿದೆ ಅದನ್ನು ಮಾಡಬೇಕಾ. ಸೊ ಡಿವಿಷನ್, ಹಿಯರ್ ಇಟ್ ಈಸ್ ಅ ಡಿವಿಷನ್, 6 1s 6 ಬರುತ್ತೆ. ಸೊ 6 ಆಯಿತಾ. ಇವಾಗ 6 × 3 ಪ್ಲಸ್ 5 - 3. ನೆಕ್ಸ್ಟ್ ಡಿವಿಷನ್ ಆದಮೇಲೆ ಏನು ಬರುತ್ತೆ,
ಬಾಡ್ ಮಸ್ ರೈಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ರೈಟಾ. ನೀವು ಅದೇ ರೂಲ್ಸ್ ಫಾಲೋ ಮಾಡ್ಕೊಂಡು ಹೋಗಿದ್ರೆ ಆವಾಗ ಕರೆಕ್ಟ್ ಬರುತ್ತೆ ರೈಟ್. ಸೊ 6 3s 18 ಪ್ಲಸ್ 5 ಮೈನಸ್ 3 ಪ್ಲಸ್ ಆ್ಯಂಡ್ ಮೈನಸಲ್ಲಿ ನೀವು ಮಾಡ್ಬೋದು ಏನಾದರೂ. 18 ಪ್ಲಸ್ 5 ಮಾಡಿದರೆ ಎಷ್ಟಾಗುತ್ತೆ 23 ಆಗುತ್ತೆ. 23 ಮೈನಸ್ 3 ಎಷ್ಟಾಗುತ್ತೆ 20 ಆಗುತ್ತೆ. ಹಾಗೆ ಕೂಡ ಮಾಡ್ಬೋದು. 18 ಮೈನಸ್ 3 15 15 ಪ್ಲಸ್ 5 20 ಹೆಂಗೆ ಮಾಡಿದ್ರು ಇಲ್ಲಿ 20 ಬರುತ್ತೆ. ಬಟ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನಲ್ಲಿ ಆಲ್ವೇಸ್ ಡೂ ದ ವಾಟ್ ಡಿವಿಷನ್ ಫಸ್ಟ್. ಸೊ ಬಾಡ್ ಮಸ್ ರೂಲ್ ಪ್ರಕಾರ ಯಾವ್ದು ಮಾಡಬೇಕು ಡಿವಿಷನ್ ಬರುತ್ತೆ. ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ ನಿಮ್ಮದು 30 is 20. ಇಟ್ ಈಸ್ ಅ ವೆರಿ ಈಸಿ ಟಾಪಿಕ್ ರೈಟ್. ಸೊ ಏನಿದೆ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಕನ್ಫ್ಯೂಸ್ ಮಾಡ್ಕೊಳ್ಳೋಂಗಿಲ್ಲ. ಅದೇನು ಕೊಟ್ಟಿದ್ದಾರೆ ಅದನ್ನೇ ಬಿಡಿಸೋದಿಲ್ಲ. ಅದೇ ಕೊಟ್ಟಿರಬೇಕಾದ್ರೆ ಇದು ಸಿಂಪ್ಲಿಫಿಕೇಷನ್ ಮ್ಯಾಥ್ಸ್ ಟಾಪಿಕ್ ತಾನೇ ಸಿಂಪ್ಲಿಫಿಕೇಷನ್. ಬಟ್ ಇಲ್ಲಿ ರೀಸನಿಂಗಲ್ಲಿ ಏನು ಆ್ಯಡ್ ಮಾಡಿರೋದು ಅದನ್ನು ಚೇಂಜ್ ಮಾಡಬೇಕಂತ ಸಬ್ಸ್ಟಿಟ್ಯೂಟ್ ಮಾಡಬೇಕಂತ ಹೇಳ್ತಾ ಇದ್ದಾರೆ ರೈಟಾ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ಇಫ್ ಪಿ ಡಿನೋಟ್ ಮಲ್ಟಿಪ್ಲಿಕೇಶನ್ ರೈಟ್, ಆರ್ ಡಿನೋಟ್ ಪ್ಲಸ್, T denotes division and S denotes minus, then what is the value of 18P, 12T, 4R, 5S, 6 ಅಂತ. ಸೊ ಹಾಗಿದ್ರೆ ಇದರಲ್ಲಿ ನೀವು ಏನು ಮಾಡಬೇಕು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಹೇಗೆ P ಏನು ಡಿನೋಟ್ ಮಾಡ್ತಾ ಇದೆ ಮಲ್ಟಿಪ್ಲಿಕೇಶನ್ ರೈಟ್. P ರೈಟ್. ಸೊ ಪಿ ಡಿನೋಟ್ಸ್, ಪಿ ಏನಂತ ಡಿನೋಟ್ ಮಾಡ್ತಾ ಇದೆ ಅಂತ ಕ್ವಶನಲ್ಲಿ ಮಲ್ಟಿಪ್ಲಿಕೇಶನ್ ರೈಟ್. ಸೊ ಅಗೇನ್ ಆರ್ ಡಿನೋಟ್ಸ್ ಅ ವಾಟ್, ಆರ್ ಡಿನೋಟ್ಸ್ ಅ ಪ್ಲಸ್, ಟಿ ಡಿನೋಟ್ಸ್ ಅ ಡಿವಿಷನ್ ರೈಟ್, ಎಸ್ ಡಿನೋಟ್ಸ್ ಅ ಮೈನಸ್. ಇದರಲ್ಲಿ ಏನು ಮಾಡಬೇಕು ಮೆಥಮೆಟಿಕಲ್ ಆಪ್ರೇಷನ್ ಏನು ಹೇಳ್ತಾರೋ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಫೈಂಡ್ ಮಾಡಬೇಕು. ಸೊ ಇಲ್ಲೇನು ಬರುತ್ತೆ ಹಾಗಿದ್ರೆ 18 × 12 4 5 6 ರೈಟ್. ನಂಬರ್ಸ್ ಬಗ್ಗೆ ಏನಾದರೂ ಚೇಂಜ್ ಮಾಡಿ ಅಂತ ಕೊಟ್ಟಿದ್ದಾರಾ ಇಲ್ಲ, ಓನ್ಲಿ ಏನು ಮಾಡಿದ್ದಾರೆ ಲೆಟರ್ಸ್ಗೆ ನೀವು ಚೇಂಜ್ ಮಾಡಿ ಅಂತ. ಪಿಗೆ ಮಲ್ಟಿಪ್ಲಿಕೇಶನೇ ಮಾಡಬೇಕು ರೈಟಾ. ಯಾವುದಕ್ಕೂ ಯಾವುದು ಮಾಡೋಂಗಿಲ್ಲ, ಏನಿದೆ ಅವ್ರು ಏನು ಹೇಳಿದಾರೋ ಅದು ಮಾತ್ರ ರೈಟ್. ಪಿಗೆ ಮಲ್ಟಿಪ್ಲಿಕೇಶನೇ ಮಾಡಬೇಕು ಆ್ಯಂಡ್ ಆರ್ಗೆ ನೀವು ಪ್ಲಸ್ ಮಾಡಬೇಕು ಆ್ಯಂಡ್ ಟಿಗೆ ಡಿವಿಷನ್, ಎಸ್ಗೆ ಮೈನಸ್ ರೈಟ್. ಸೊ ಹಾಗಿದ್ರೆ ಫಸ್ಟ್ ಏನು ಮಾಡ್ತೀರಾ ಇದರಲ್ಲಿ. ಸೊ ಏನು ಕಾಣಿಸ್ತಾ ಇದೆ 18 × 12 ಡಿವೈಡೆಡ್ ಬೈ 4 ಪ್ಲಸ್ 5 ಮೈನಸ್ 6 ಅಂತ ಇದೆ ರೈಟಾ. ಸೊ ಹಾಗಿದ್ರೆ ಫಸ್ಟು ಡಿವಿಷನ್ ಮಾಡ್ತೀರಾ. ಸೊ ಡಿವಿಷನ್ ಮಾಡಬೇಕಾದ್ರೆ 4 1s 4 3s 12, 18 × 3 ಪ್ಲಸ್ 5 ಮೈನಸ್ 6 ರೈಟ್. 4 3s 12 ಆಯಿತಾ. 18 × 3 ಫಸ್ಟ್ ಏನು ಮಾಡ್ತೀರಾ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಹಾಂ, ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಆರ್ ಎಲ್ಸ್ ಇಲ್ಲಿ ಆ್ಯಡ್ ಮಾಡಿ ಮತ್ತೆ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ನೋ, ಏನು ಮಾಡಬೇಕಾಗುತ್ತೆ ಫಸ್ಟು ಮಲ್ಟಿಪ್ಲಿಕೇಶನ್. ಬಿಕಾಸ್ ಬಾಡ್ ಮಸ್ ರೂಲ್ ಪ್ರಕಾರ ಏನು ಬರುತ್ತೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಬರುತ್ತೆ, ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್ ರೈಟಾ. ಸೊ ಹಾಗಿದ್ರೆ ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ಏನಾಗುತ್ತೆ 18 3s 54 ಪ್ಲಸ್ 5 ಮೈನಸ್ 6 ಎಷ್ಟಾಗುತ್ತೆ 59 ಮೈನಸ್ 6 ಎಷ್ಟಾಗುತ್ತೆ ಇಲ್ಲಿ 53 ಆಗುತ್ತೆ ರೈಟ್. ಸೊ ಆನ್ಸರ್ ಏನು ಬರುತ್ತೆ 53. ಇಲ್ಲಿ ನೀವು ಸ್ವಲ್ಪ ಕೂಡ ಕನ್ಫ್ಯೂಸ್ ಮಾಡ್ಕೊಂಡಿದ್ರೆ ಇದರಲ್ಲಿ ನೀವು ಟೈಮನ್ನು ಕಳ್ಕೊತೀರಾ. ಹೇಗೆ ಅಂದರೆ ಇಲ್ಲಿ ನೀವು 3 + 5 ಮಾಡಿದರೆ ರೈಟ್, ಬಾಡ್ ಮಸ್ ರೂಲ್ ಅಪ್ಲೈ ಮಾಡಲ್ಲದೆ ನೀವು ಇವಾಗ 3 + 5 ಮಾಡಿದರೆ ಏನಾಗುತ್ತೆ ಅಲ್ಲಿ 8 ಆಗುತ್ತಾ. 8 - 6 2 ಮಾಡ್ತೀರಾ. ಅಗೇನ್ 2 × 18 ಮಾಡಿದರೆ ಎಷ್ಟಾಗುತ್ತೆ ರೈಟ್ 36 ಆಗುತ್ತೆ. ಅಲ್ಲ ಆನ್ಸರಲ್ಲಿ ಇದೆನಾ ಇಲ್ಲ ರೈಟ್. ಸೊ ಆಲ್ವೇಸ್ ಅಪ್ಲೈ ಗೋ ಥ್ರೂ ಬೈ ವಾಟ್ ಬಾಡ್ ಮಸ್ ರೂಲ್ ಪ್ರಕಾರ ನೀವು ಸಾಲ್ವ್ ಮಾಡಿ ರೈಟ್. ಆವಾಗ ಮಾತ್ರ ನಿಮ್ದೇನಾಗುತ್ತೆ ವಾಟ್ ನೀವು ಈಸಿಯಾಗಿ ಫೈಂಡ್ ಮಾಡ್ಬೋದು ರೈಟ್. ಕ್ಲೀನಾಗಿ ಕ್ಲೀನಾಗಿ ಬರ್ಕೊಳ್ಳಿ ರೈಟ್. ಸೊ ಇಲ್ಲ ಅಂದರೆ ನೀವು ಹೀಗೆ ಈ ಸೈಡ್ ಇವಾಗ ಕಟ್ ಮಾಡಲ್ದೇ ನೀಟಾಗಿ ಬರ್ಕೊಂಡಿಲ್ಲ ಅಂದರೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ರೈಟ್. ಒಂದು ಸ್ವಲ್ಪ ಕ್ಲೀನಾಗಿ 20 ಸೆಕೆಂಡ್ ಟೈಮ್ ತೊಗೊಳುತ್ತೆ ರೈಟ್ ಆ ಕ್ಲೀನಾಗಿ ಬರ್ಕೊಳ್ಳೋಕ್ಕೆ ರೈಟ್. ಆವಾಗ ನಿಮ್ಮ ಆನ್ಸರ್ ಎಕ್ಸಾಕ್ಟಾಗಿ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ವಿಚ್ 2 ಸೈನ್ಸ್ ನೀಡ್ ಟು ಬಿ ಇಂಟರ್ಚೇಂಜ್. ಇಲ್ಲಿ ನೋಡಿ ಈ ಬೇರೆ ಟೈಪ್ ಕ್ವಶನ್ಸ್ ಇದೆ ರೈಟಾ. ಇಲ್ಲೇನು ಹೇಳ್ತಾ ಇದ್ದಾರೆ ಇಫ್ ವಿಚ್ 2 ಸೈನ್ಸ್ ಟು ಬಿ ಇಂಟರ್ಚೇಂಜ್ ಟು ಮೇಕ್ ದ ಫಾಲೋವಿಂಗ್ ಈಕ್ವೇಷನ್ ಕರೆಕ್ಟ್ ಅಂತೆ. ಸೊ ಇದರಲ್ಲಿ ಯಾವೆರಡು ಸೈನ್ಸ್ ಚೇಂಜ್ ಮಾಡಿದರೆ ನಮಗೆ ಈಕ್ವೇಷನ್ ಕರೆಕ್ಟಾಗಿ ಬಂದಿರುತ್ತೆ. ದ್ಯಾಟ್ ಮೀನ್ಸ್ 36 ಬರಬೇಕು. ಯಾವೆರಡು
ಯಾವೆರಡು ಸೈನ್ಸ್ ಚೇಂಜ್ ಮಾಡಿದರೆ, ರೈಟ್. ಸೊ ಸೈನ್ಸ್ ಯಾವುದನ್ನು ಚೇಂಜ್ ಮಾಡಿದರೆ ನಮಗೆ 36 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ರೈಟ್, 36 ಬರಬೇಕು ಅಂತೆ ಕರೆಕ್ಟಾಗಿ. ಇದರಲ್ಲಿ ಏನು ಮಾಡಬೇಕು, ಇಂಟರ್ಚೇಂಜ್ ಅಂದರೆ ಇಂಟರ್ಚೇಂಜ್ ಮಾಡಬೇಕು ಇದನ್ನು ಟು ಸೈನ್ಸನ್ನು. ಅಂದರೆ ಇದ್ರ ಪ್ರಕಾರ ಆಪ್ಷನ್ಸಲ್ಲಿ ಏನಿದೆ, ಫಸ್ಟು ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಇಂಟರ್ಚೇಂಜ್ ಅಂದರೆ ಪ್ಲೇಸಸನ್ನು ಚೇಂಜ್ ಮಾಡಬೇಕು. ಅಂದರೆ ಡಿವಿಷನ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್ ಬರುತ್ತೆ, ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಡಿವಿಷನ್ ಬರುತ್ತೆ. ಇಂಟರ್ಚೇಂಜ್ ಅಂದರೆ ಇಂಟರ್ಚೇಂಜಿಂಗ್ ದ ಟೂ ಸೈನ್ಸ್. ಯಾವ ಎರಡು ಸೈನ್ಸನ್ನು ನೀವು ಚೇಂಜ್ ಮಾಡಿದರೆ ನಿಮ್ಗೆ ಆನ್ಸರು 36 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ, ರೈಟಾ. ಸೊ ಹಾಗಿದ್ರೆ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಅಂತ ಫಸ್ಟ್ ಆಪ್ಷನಲ್ಲಿ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಅಪ್ಲೈ ಮಾಡಬೇಕು ನೀವು, ಡಿವಿಷನ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನು, ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಡಿವಿಷನ್. ಯಾಕೆ, ಅಲ್ಲಿ ಇಂಟರ್ಚೇಂಜಿಂಗ್. ಆಲ್ರೆಡಿ ಆ್ಯಸ್ ಇಟ್ ಈಸ್ ಇದ್ದರೆ ನಿಮಗೆ ಕ್ವಶನ್ ಯಾಕೆ ಕೊಟ್ಟಿರ್ತಾರೆ, ಆಲ್ರೆಡಿ ಅಲ್ಲಿ ನನ್ ಆಫ್ ದೀಸ್ ಅಂತ ಆನ್ಸರ್ ಇದ್ದರೆ ಇದನ್ನು ನೀವು ಟ್ರೈ ಮಾಡ್ಬೋದಿತ್ತು, ರೈಟಾ. ಸೊ 36 ಬರುತ್ತಾ ವಿಥೌಟ್ ಎನಿ ಇಂಟರ್ಚೇಂಜಿಂಗ್ ಎನಿ ಟೂ ಸೈನ್ಸ್. ಬಟ್ ಕೊಟ್ಟಿದ್ದಾರೆ ಅಲ್ಲಿ ವಿ ಹ್ಯಾವ್ ಟು ಇಂಟರ್ಚೇಂಜ್, ರೈಟ್. ಸೊ ಆಪ್ಷನ್ಸಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇದೆ, ನಾವು ಅದ್ರ ಮುಖಾಂತರ 1 by 1 ಚೆಕ್ ಮಾಡೋಣ, ರೈಟ್. ಯಾವುದು ಇಂಟರ್ಚೇಂಜ್ ಮಾಡಿದರೆ ನಮ್ಗೆ ಆನ್ಸರು 36 ಬರುತ್ತೆ ಅಂತ ಕ್ವಶನಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಯಾವುದು ಇಂಟರ್ಚೇಂಜ್ ಮಾಡಬೇಕು ಟೂ ಸೈನ್ಸು? ನೀವು ನೋಡಿದರೆ ಆಪ್ಷನ್ಸಲ್ಲಿ ನೋಡಿದರೆ 1 minute ತೊಗೊಂಡಿದ್ರೆ 4 minute ಆಗುತ್ತೆ, ರೈಟಾ. ಸೊ ಆರ್ ಎಲ್ಸ್ 30 ಸೆಕೆಂಡ್ ಅಂದರೆ 2 minutes ಆಗುತ್ತೆ. ಅದ್ರ ಬದಲು ನೀವು ಹೀಗೆ ಮಾಡ್ಬೋದಾ, ನೀವು ನೋಡಿ 16 divided by 5 ಇದೆ, 16 divided by 5 ಇದೆ. ಫಸ್ಟ್ ಬಾರ್ಡ್ಮಸ್ ರೂಲಲ್ಲಿ ನಾವು ಮಾಡೋದು ಯಾವುದು, ಡಿವಿಷನ್ ಮಾಡಬೇಕಾ, ರೈಟ್. ಡಿವಿಷನ್ನೇ ಮಾಡಬೇಕಾಗತ್ತೆ. ಇಲ್ಲಿ ನಾವು 16 divided by 5 ಮಾಡಿದರೆ ನಮಗೆ ಪಾಯಿಂಟಲ್ಲಿ ಆನ್ಸರ್ ಬರುತ್ತೆ, ರೈಟಾ. ಹಾಗಿದ್ರೆ ಈ ಸೈನ್, ಬಟ್ ನಮ್ಮ ಆನ್ಸರ್ ಏನಿದೆ 36 ಇದೆ, 36 ಬರಬೇಕು ಯಾವುದು ಸೈನ್ಸನ್ನು ಇಂಟರ್ಚೇಂಜ್ ಮಾಡಿದರೆ. ಹಾಗಿದ್ರೆ ನಾವು ಇದನ್ನು ಕಂಪಲ್ಸರಿ ಇಂಟರ್ಚೇಂಜೇ ಮಾಡಬೇಕಾ, ಯಾಕೆ, ಬಿಕಾಸ್ ನಾವು 16 ಇದನ್ನು ಇಂಟರ್ಚೇಂಜ್ ಮಾಡಿಲ್ಲ ಅಂದ್ಕೊಳ್ಳಿ ಡಿವಿಷನನ್ನು. ಸೊ ಇಂಟರ್ಚೇಂಜ್ ಮಾಡಿಲ್ಲ ಅಂದರೆ 16 divided by 5 ಮಾಡಿದರೆ ಫಸ್ಟು ಏನಾಗುತ್ತೆ, ಅದು ಅಗೇನ್ ಪಾಯಿಂಟಲ್ಲಿ ಬಂದಿರುತ್ತಾ. ಸೊ ಬಟ್ ನಮ್ಮ ವ್ಯಾಲ್ಯೂ ಏನಿದೆ ಎಕ್ಸಾಕ್ಟಾಗಿ 36 ಕೊಟ್ಟಿದ್ದಾರೆ, ರೈಟಾ. ವಾಟ್ ಹೋಲ್ ನಂಬರ್ ಇದೆ, ದಟ್ ಈಸ್ 36 ಪಾಯಿಂಟಲ್ಲಿ ಡೆಸಿಮಲಲ್ಲಿ ಬರ್ತಾ ಇದೆ ನಾನು. ಬಟ್ ಇಲ್ಲಿ ನಾವು 16 divided by 5 ಮಾಡಿ ಆಮೇಲೆ ನಾವು ಮಲ್ಟಿಪ್ಲಿಕೇಶನ್ ಮಾಡಿದರೆ ನಿಮಗೆ ಡೆಸಿಮಲಲ್ಲಿ ಬಂದಿರುತ್ತೆ. ಹಾಗಿದ್ರೆ ವಿ ಹ್ಯಾವ್ ಟು ಚೇಂಜ್, ನಾವು ಡಿವಿಷನನ್ನು ಕಂಪಲ್ಸರಿಯಾಗಿ ಚೇಂಜ್ ಮಾಡಬೇಕು. ಬಟ್ ಯಾವುದ್ರ ಜೊತೆ ಚೇಂಜ್ ಮಾಡಬೇಕು ಅದು ನಮ್ಗೆ ಗೊತ್ತಿಲ್ಲ, ಬಟ್ ಇದು ನಮ್ಗೆ ಗೊತ್ತಾಯ್ತಲ್ವಾ. ನಾವು ಆಪ್ಷನಲ್ಲಿ ಇವಾಗ ನಾವು ಏನು ಮಾಡ್ಬೋದು, ಆಪ್ಷನ್ ಮುಖಾಂತರ ಫಸ್ಟ್ ಈ ಡಿವಿಷನ್ ಚೇಂಜ್ ಮಾಡೋದನ್ನು ನಾವು ಆಪ್ಷನಲ್ಲಿ ಫಸ್ಟ್ ಏನು ಮಾಡ್ಬೋದು, ಅದನ್ನು ಹಾಕ್ಕೊಂಡು ಸಾಲ್ವ್ ಮಾಡ್ಬೋದು. ಅವಾಗ ನಿಮ್ಮದು ಟೈಮ್ ಉಳಿಬೋದಲ್ವಾ, ರೈಟಾ. ಎಲ್ಲ ಮಾಡೋಕ್ಕಿಂತ ಮೊದಲು ರೈಟ್ ಇಲ್ಲಿ ಏನು ಆಗ್ತಾ ಇದೆ, ಇಲ್ಲಿ ಮೈನರ್ ಆಗಿ ಏನು ಕಾಣಿಸ್ತಾ ಇದೆ, ಡಿವಿಷನನ್ನು ಚೇಂಜ್ ಮಾಡಿದರೆ ಮಾತ್ರ ನಮ್ಮದು ಆನ್ಸರ್ ಎಕ್ಸಾಕ್ಟಾಗಿ ಬರೋ ಚಾನ್ಸಸ್ ಇದೆ, ರೈಟಾ. ಅದನ್ನು ಚೇಂಜ್ ಮಾಡೋಣ. ಯಾವ್ಯಾವ ಆಪ್ಷನಲ್ಲಿದೆ, ಒಂದು ಎ ಆಪ್ಷನಲ್ಲಿದೆ, ಸಿ ಆಪ್ಷನಲ್ಲಿದೆ. ಫಸ್ಟ್ ಎ ಆಪ್ಷನ್ ಚೇಂಜ್ ಮಾಡೋಣ. ಏನಿದೆ, ಇಂಟರ್ಚೇಂಜ್ ಮಾಡಬೇಕು ಡಿವಿಷನನ್ನು ಮಲ್ಟಿಪ್ಲಿಕೇಶನನ್ನು ಡಿವಿಷನ್. ಸೊ ಹಾಗಿದ್ರೆ ಏನಿದೆ 96 ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಏನು ಬರುತ್ತೆ, ಡಿವಿಷನ್, ಆ್ಯಂಡ್ ಡಿವಿಷನ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್. ಸೊ ಉಳಿದಿರೋದು ಏನು ಬರುತ್ತೆ, ಆ್ಯಸ್ ಇಟ್ ಈಸ್. ಯಾವ ಚೇಂಜ್ ಆಗಿದೆ ಅದನ್ನು ಮಾತ್ರ ಚೇಂಜ್ ಮಾಡಬೇಕು, ಉಳಿದಿರೋದು ಆ್ಯಸ್ ಇಟ್ ಈಸ್ ಬಂದಿರುತ್ತೆ. ಇವಾಗ ನೋಡಿ 36 ಬರುತ್ತಾ ಇಲ್ಲವಾ ಅಂತ, ರೈಟಾ. 16 ಹೌ ಮೆನಿ ಟೈಮ್ಸ್ ಮಾಡಿದರೆ 96 ಆಗುತ್ತೆ, 16 6. ಫಸ್ಟ್ ಡಿವಿಷನ್ನೇ ಮಾಡಬೇಕಲ್ಲ. ಸೊ ಡಿವಿಷನ್ ಮಾಡಬೇಕಾದ್ರೆ 19 by 16 into 5, ರೈಟ್. 16 1 16 6, ರೈಟ್. ಸೊ 6 ಆಮೇಲೆ ಏನು ಮಾಡ್ತೀರಾ, ಡಿವಿಷನ್ ಆದಮೇಲೆ ಮಲ್ಟಿಪ್ಲಿಕೇಶನ್, ರೈಟ್. 30 + 30 - 24 ಎಷ್ಟಾಗುತ್ತೆ, 30 + 30 60 ಆಗುತ್ತೆ. 60 - 24 ಎಷ್ಟಾಗುತ್ತೆ, 60 - 24 10 - 4 6. ಆಮೇಲೆ ಇಲ್ಲಿ 5 ಇರೋದು, 5 - 2 3 36. ನೋಡಿ ನಮ್ಮ ಫಸ್ಟ್ ಗೆಸ್ ಕರೆಕ್ಟ್ ಆಯ್ತಲ್ವಾ. ಇವಾಗ ಫಸ್ಟ್ ಆಪ್ಷನ್ ಅದು ಇಲ್ಲ ಅಂದ್ಕೊಳ್ಳಿ. ಸೊ ಇದು ಕೂಡ ಇದ್ದರೆ ಫಸ್ಟ್ ಮೈನಸ್ ಅಪ್ಲೈ ಮಾಡೋಕ್ಕಿಂತ ಮೊದಲು ನಮಗಿಲ್ಲ ಅನಿಸ್ತಾ ಇದೆ ಅಲ್ವಾ ಡಿವಿಷನ್, ಅದನ್ನು ಕಂಪಲ್ಸರಿ ನಾವು ಚೇಂಜ್ ಮಾಡಬೇಕೇ ಆಗುತ್ತೆ. ಯಾಕೆ, ಅದನ್ನು ನಾವು ಚೇಂಜ್ ಮಾಡಿಲ್ಲ ಅಂದರೆ ಇನ್ನೇನು ಬರುತ್ತೆ, ಪಾಯಿಂಟ್ ಬರೋ ಚಾನ್ಸಸ್ ಇದೆನಾ. ಸೊ ದಟ್ಸ್ ವೈ ಆನ್ಸರ್ ಏನು ಬರುತ್ತೆ ಇವಾಗ, ದಟ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಏನಿದೆ ಕ್ವಶನ್,
ಇಫ್ ಎ ಆ್ಯಂಡ್ ಬಿ ಮೀನ್ಸ್ ಎ ಈಸ್ ಆ್ಯಡೆಡ್ ಟು ಬಿ ಅಂತ. ಎ ಅಟ್ ದ ರೇಟ್ ಬಿ ಮೀನ್ಸ್ ಎ ಈಸ್ ಡಿವೈಡೆಡ್ ಬೈ ಬಿ, and a hash b means a is multiplied by b, and a percentage b means a is subtracted, sorry, a percentage b means b is subtracted from a ಅಂತ ಕೊಟ್ಟಿದ್ದಾರೆ ನೋಡಿ. ಅವರು ಇನ್ಸ್ಟ್ರಕ್ಷನ್ಸನ್ನು ಹೇಳಿದ್ದಾರೆ, ರೈಟ್. ಲೈಕ್ ಬ್ಲಡ್ ರಿಲೇಷನಲ್ಲಿ, ರೈಟ್, ಬ್ಲಡ್ ರಿಲೇಷನಲ್ಲಿ ನಾವೆಲ್ಲ ನೋಡಿದ್ವಿ, ರೈಟ್. ಎ ಹ್ಯಾಶ್ ಬಿ ಅಂದರೆ ಎ ಈಸ್ ಮದರ್ ಆಫ್ ಬಿ ಅಂತ, ಎ ಪರ್ಸೆಂಟೇಜ್ ಬಿ ಅಂತಂದರೆ ಲೈಕ್ ಬಿ ಈಸ್ ಹಸ್ಬೆಂಡ್ ಆಫ್ ಎ ಅಂತ. ಈ ಥರ ಕ್ವಶನ್ಸನ್ನು ನಾವು ಕೋಡೆಡ್ ಬ್ಲಡ್ ರಿಲೇಷನನ್ನು ನೋಡಿದ್ವಿ. ಅದೇ ಥರ ಇಲ್ಲೂ ಕೂಡ ಕೊಟ್ಟಿದ್ದಾರೆ, ರೈಟ್. ಎ ಆ್ಯಂಡ್ ಬಿ ಎಲ್ಲಿದೆ ಅಂದರೆ ಎ ಆ್ಯಂಡ್ ಬಿ ಪ್ಲೇಸಲ್ಲಿ ಏನು ಇರ್ಬೋದು, ರೈಟ್ ಅಲ್ವಾ. ಸೊ ಎ ಆ್ಯಂಡ್ ಬಿ ಮೀನ್ಸ್ ಎ ಈಸ್ ಆ್ಯಡೆಡ್ ಟು ಬಿ. ಎನ ಏನು ಮಾಡಬೇಕು, ಆ್ಯಡ್ ಮಾಡಬೇಕು, ಎದರಲ್ಲಿ, ಬಿಗೆ ಅಂತೆ, ರೈಟ್. ಸೊ ಹಾಗಿದ್ರೆ ಎ ಈಸ್ ಆ್ಯಡೆಡ್ ಟು ಬಿ. ಸೊ ಫಸ್ಟ್ ಇದನ್ನು ನಾವು ಬರ್ಕೊಳ್ಳೋಣ. ಏನಿದೆ, 10 ಹ್ಯಾಶ್ 2 ಆ್ಯಂಡ್ 100 @ 5 percentage 4 ಹ್ಯಾಶ್ 3 ಆ್ಯಂಡ್ 8. ಓಕೆ. ಸೊ ಎ ಆ್ಯಂಡ್ ಬಿ ಎಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲ ಆ್ಯಂಡ್ ಇದೆನಾ. ಸೊ ಅಲ್ಲಿ ಎ ಈಸ್ ಆ್ಯಡೆಡ್ ಟು ಬಿ ಅಂತೆ. ಸೊ ಫಸ್ಟು ಹ್ಯಾಶ್ ನೋಡಿ, ಹ್ಯಾಶ್ ಎಲ್ಲಿದೆ. ಎ ಹ್ಯಾಶ್ ಬಿ ಮೀನ್ಸ್ ವಾಟ್, ಎ ಈಸ್ ಮಲ್ಟಿಪ್ಲೈಡ್ ಬೈ ಬಿ ಮೀನ್ಸ್ ಅಲ್ಲಿ ಹ್ಯಾಶಲ್ಲಿ ಏನು ಬರುತ್ತೆ, 10 ಈಸ್ ಮಲ್ಟಿಪ್ಲೈಡ್ ಬೈ 2 ಬಿಕಾಸ್ ಎ ಬಿ ಪೊಸಿಷನ್ ಸೇಮ್ ಇದೆ. ಆ್ಯಂಡ್ ಅಂದರೆ ಎ ಈಸ್ ಆ್ಯಡೆಡ್ ಟು ಬಿ, ದಿಸ್ ಈಸ್ ಆ್ಯಡೆಡ್ ಟು ದಿಸ್ ಅಂತ ಬರುತ್ತೆ, ಆಮೇಲಿಂದ ಬರೆಯೋಣ, ರೈಟಾ. ಸೊ 100 at the rate. ವಾಟ್ ಈಸ್ at the rate? At the rate ಮೀನ್ಸ್ ಎ ಈಸ್ ಡಿವೈಡೆಡ್ ಬೈ ಬಿ, ಎ ಬಿ, ರೈಟಾ. ಇದೇ ಥರನ ಎ ಈಸ್ ಡಿವೈಡೆಡ್ ಬೈ ಬಿ, 100/5 ಅಂತ ಹೇಳ್ತಾ ಇದ್ದಾರೆ, ರೈಟ್. ನೆಕ್ಸ್ಟ್ ಪರ್ಸೆಂಟೇಜ್ ಆಸ್ ಇಟ್. ಫಸ್ಟು ಬ್ರ್ಯಾಕೆಟಿಂದ ನಾವು ಸಾಲ್ವ್ ಮಾಡ್ಕೊಳ್ಳೋಣ, ನಿಮಗೆ ಈಸಿ ಆಗುತ್ತೆ, ರೈಟ್. ಬ್ರ್ಯಾಕೆಟ್ 4 ಹ್ಯಾಶ್ ಅಂದರೆ ಏನಿದೆ, ವೆರ್ ಇಸ್ ಅ ಹ್ಯಾಶ್, ದಟ್ ಈಸ್ ಎ ಹ್ಯಾಶ್ ಬಿ. ಎ ಹ್ಯಾಶ್ ಬಿ ಅಂದರೆ ಏನಿದೆ, ಎ ಈಸ್ ಮಲ್ಟಿಪ್ಲೈಡ್ ಬೈ ಬಿ ಆ್ಯಂಡ್ 8. ಓಕೆ. ಸೊ ಫಸ್ಟ್ ಮಾಡಿ ಸಾಲ್ವ್ ಮಾಡಿ, ಏನು ಬರುತ್ತೆ ಇಲ್ಲಿ, 10 to 20 ಆ್ಯಂಡ್ ಮೀನ್ಸ್ ವಾಟ್, ಏನಿದೆ, ಎ ಈಸ್ ಆ್ಯಡೆಡ್ ಟು ಬಿ, ಇಲ್ಲೇನಾಗುತ್ತೆ, ಡಿವೈಡ್ ಆಗುತ್ತೆ, ರೈಟ್. ಸೊ 20 ಬರುತ್ತೆ. ಆ್ಯಂಡ್ ಅಂದರೆ ಏನಿದೆ, ಆ್ಯಡೆಡ್ ಮಾಡಬೇಕು, ಅಡಿಷನ್ ಮಾಡಬೇಕು. ಎ ಈಸ್ ಆ್ಯಡೆಡ್ ಟು ಬಿ, ಇವೆರಡರ ನಡುವೆ ಅಡಿಷನ್ ಆಗುತ್ತೆ. ಯಾಕೆ ನಾನು ಫಸ್ಟು ಬ್ರ್ಯಾಕೆಟಲ್ಲಿರೋದು ಸಾಲ್ವ್ ಮಾಡಿದ್ದು, ಬಾರ್ಡ್ಮಸ್ ಪ್ರಕಾರ ನಾವು ಫಸ್ಟು ಬ್ರ್ಯಾಕೆಟಲ್ಲಿರೋದು ಸಾಲ್ವ್ ಮಾಡಬೇಕು, ರೈಟಾ. ಸೊ ನೆಕ್ಸ್ಟ್ ಪರ್ಸೆಂಟೇಜ್, ಇದನ್ನು ಹಾಗೆ ಇಟ್ಕೊಳ್ಳಿ, ಫಸ್ಟು ಬ್ರ್ಯಾಕೆಟಲ್ಲಿಂದ ನಾವು ಸಾಲ್ವ್ ಮಾಡೋಣ, ರೈಟ್. 4 3s ಏನಾಗುತ್ತೆ, 12 ಆಗುತ್ತೆ. ಇಲ್ಲಿ ಆ್ಯಂಡ್ ಇದೆ, ಆ್ಯಂಡ್ ಅಂದರೆ ಏನಿದೆ, ವೆರ್ ಇಸ್ ಆ್ಯಂಡ್, ಆ್ಯಂಡ್ ಮೀನ್ಸ್ ಎ ಈಸ್ ಆ್ಯಡೆಡ್ ಟು ಬಿ. ಎ ಮೀನ್ಸ್ ವಾಟ್, ದಿಸ್ ಒನ್, ಇದು ಬಿ ಪಾರ್ಟ್ ಆಗುತ್ತೆ, ದಿಸ್ ಈಸ್ ಆ್ಯಡೆಡ್ ಟು ದಿಸ್, ಆಯಿತಾ. ಎಷ್ಟಿದೆನಾ ಇವಾಗ, 20 + 20 40 ಆಗುತ್ತೆ. ಪರ್ಸೆಂಟೇಜ್ ವಾಟ್, 12 + 8 ಎಷ್ಟಾಗುತ್ತೆ, 20 ಆಗುತ್ತೆ. ಪರ್ಸೆಂಟೇಜ್ ಅಂದರೆ ಎ ಪರ್ಸೆಂಟೇಜ್ ಬಿ ಮೀನ್ಸ್ ಬಿ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಎ ಆ್ಯಂಡ್ ಬಿ. ಇದೇ ಥರನ ಅದನ್ನು ಎ ಪರ್ಸೆಂಟೇಜ್ ಬಿ ಅಂದರೆ ಬಿಯನ್ನು ಮೈನಸ್ ಮಾಡಬೇಕು, ಅಂದರೆ ಸಬ್ಟ್ರ್ಯಾಕ್ಟ್ ಮಾಡಬೇಕು, ಅದರಿಂದ ಫ್ರಮ್ ಎ ಮೀನ್ಸ್ 20ಯನ್ನು 40ಯಲ್ಲಿ ಮೈನಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ರೈಟ್. 40 - 20 ವಿಲ್ ಬಿ ಅ 20. ಏನಾಗುತ್ತೆ ನಿಮ್ಮದು ಆನ್ಸರು, 20 ಆಗುತ್ತೆ. ಇದನ್ನು ತಿಳ್ಕೊಳ್ಳಿ, ಡೈರೆಕ್ಟ್ 40 - 20, ರೈಟ್. ಬಿ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಮ್ ಎ, ಬಿಯನ್ನು ಎಯಿಂದ ಸಬ್ಟ್ರಾಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇವಾಗ ಎಯಿಂದ ಬಿಗೆ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ವಾಟ್, 20 - 40 ಆಗ್ತಾಯಿತ್ತು, ಆವಾಗ -20 ಆನ್ಸರ್ ಇತ್ತು. ಬಟ್ ಇದರಲ್ಲಿ ಆಲ್ವೇಸ್ ನೋಡ್ಕೊಳ್ಳಿ ಎ ಆ್ಯಂಡ್ ಬಿ ಪೊಸಿಷನ್ ಸೇಮ್ ಇದೆನಾ ಇಲ್ವಾ ಅಂತ, ರೈಟ್. ಸೊ ಏನಾಗುತ್ತೆ ನಿಮ್ದು ಆನ್ಸರು, ದಟ್ ಈಸ್ ಆಪ್ಷನ್ ಎ 20. ಓಕೆ. ನೆಕ್ಸ್ಟ್ ದಿಸ್ ಈಸ್ ಒನ್ ಟೈಪ್ ಆಫ್ ದ ಕ್ವಶನ್, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋದು, ರೈಟ್. ಸೊ ದ ನೆಕ್ಸ್ಟ್ ಕ್ವಶನ್ ಏನಿದೆ ಇವಾಗ, ವಿಚ್ ಆಫ್ ದ ಫಾಲೋವಿಂಗ್ ಈಕ್ವೇಷನ್ ವಿಲ್ ಬಿ ಬ್ಯಾಲೆನ್ಸ್ಡ್ ಇಫ್ ದ ಸೈನ್ಸ್ ಪ್ಲಸ್ ಸೈನ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ದ ನಂಬರ್ 6 sin 12 ಆರ್ ಇಂಟರ್ಚೇಂಜ್ ಅಂತೆ. ಏನು ಮಾಡಬೇಕು ಇಲ್ಲಿ ಇವಾಗ, ಇಂಟರ್ಚೇಂಜ್ ಮಾಡಬೇಕು,
ರೈಟ್ ಅಲ್ವಾ. ಸೊ ವಾಟ್ ವಿ ಹ್ಯಾವ್ ಟು ಇಂಟರ್ಚೇಂಜ್, ಏನು ಇಂಟರ್ಚೇಂಜ್ ಮಾಡಬೇಕು, ಸೈನ್ಸ್. ಯಾವ ಸೈನ್ಸ್ ಇಂಟರ್ಚೇಂಜ್ ಮಾಡಬೇಕು, ಪ್ಲಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್. ಅಂದರೆ ಪ್ಲಸ್ಗೆ ಮಲ್ಟಿಪ್ಲಿಕೇಶನ್ ಆಗಿ, ಮಲ್ಟಿಪ್ಲಿಕೇಶನ್ಗೆ ಪ್ಲಸ್ ಆಗಿ. ಇಂಟರ್ಚೇಂಜ್ ಅಂದರೆ ಪ್ಲೇಸಸನ್ನು ಚೇಂಜ್ ಮಾಡಬೇಕು. ಆ್ಯಂಡ್ ದ ನಂಬರ್ಸ್ ಆಲ್ಸೋ, ನಂಬರ್ಸ್ ಕೂಡ ಚೇಂಜ್ ಮಾಡಬೇಕು. ಹೇಗೆ, 6 ಆ್ಯಂಡ್ 12, 6ಗೆ 12 ಆಗಿ 12ಗೆ 6 ಆಗಿ ಇಂಟರ್ಚೇಂಜ್ ಮಾಡಬೇಕು. ರೈಟ್ ಅಲ್ವಾ. ಸೊ ಹಾಗಿದ್ರೆ ಆಪ್ಷನ್ಸ್ ಮುಖಾಂತರ ನಾವು ಚೆಕ್ ಮಾಡಬೇಕು ಯಾವುದು ಕರೆಕ್ಟ್ ಆಗ್ತಾ ಇದೆ ಈಕ್ವೇಷನು. ಅಂದರೆ ಇದರಲ್ಲಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಅಂದರೆ ಅವ್ರೇನು ಹೇಳಿದಾರೋ ಅದನ್ನು ಅಪ್ಲೈ ಮಾಡಿದಾಗ ನಮಗೆ ಆನ್ಸರ್ ಇದು ಬರಬೇಕು. ಯಾವುದು ಆಪ್ಷನಲ್ಲಿ ಇದು ಬರುತ್ತೆ ಅದನ್ನು ನಾವು ಚೆಕ್ ಮಾಡಬೇಕಾಗತ್ತೆ. ರೈಟಾ. ಸೊ ಹಾಗಿದ್ರೆ ಫಸ್ಟ್ ಆಪ್ಷನ್ ಚೆಕ್ ಮಾಡೋಣ. ರೈಟ್. ಸೊ ಏನಿದೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಎರಡು ಸೈನ್ಸ್ ಆ್ಯಂಡ್ ನಂಬರ್ಸ್ ಎರಡೂ ಚೇಂಜ್ ಮಾಡಬೇಕು. ರೈಟಾ. 12 ಡಿವೈಡೆಡ್ ಬೈ 6 ಅಂದರೆ 12 ಡಿವೈಡೆಡ್ ಬೈ 6 ಪ್ಲಸ್ 3 ಇಂಟು 7 ಈಸ್ ಈಕ್ವಲ್ ಟು 42 ಬರಬೇಕು. ರೈಟ್. ಸೊ ಹೇಗೆ, ಯಾವಾಗ ಅದನ್ನು ಇಂಟರ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಅಂದರೆ ಯಾವುದಾದ್ರು ಇಂಟರ್ಚೇಂಜ್ ಮಾಡಬೇಕು. ಇವಾಗ ಪ್ಲಸ್ ಇರೋ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್ ಇರೋ ಪ್ಲೇಸಲ್ಲಿ ಪ್ಲಸ್. ರೈಟ್. ನೀಟಾಗಿ ಬರ್ಕೊಳ್ಳಿ. ಇವಾಗ ನೀಟಾಗಿ ನೋಡ್ಕೊಳ್ಳಿ. 6 ಆ್ಯಂಡ್ 12 ಕೂಡ ಇಂಟರ್ಚೇಂಜ್ ಮಾಡಬೇಕು, ಓನ್ಲಿ ಸೈನ್ಸ್ ಮಾತ್ರ ಅಲ್ಲ. ರೈಟ್. 6 12ಗೆ 6 ಡಿವಿಷನ್ ಆ್ಯಸ್ ಇಟ್ ಈಸ್ ಇರುತ್ತಾ, ಡಿವಿಷನ್ಗೆ ಏನೂ ಹೇಳಿಲ್ಲ. ಆ್ಯಂಡ್ 6ಗೆ 12 ಅಂತೆ. ಅಗೇನ್ ಇಲ್ಲಿ 3 ಆ್ಯಸ್ ಇಟ್ ಇದೆ, ಇಲ್ಲಿ 7. ಸೊ ಇದು ಮಾಡಿದರೆ ನಮಗೆ 42 ಆನ್ಸರ್ ಬರಬೇಕು. ಸಿ ನೋಡಿ, 6 ಡಿವೈಡೆಡ್ ಬೈ 12 ಇಂಟು 3 ಪ್ಲಸ್ 7 ಮಾಡಿದರೆ ನಿಮಗೆ ಆನ್ಸರ್ 42 ಬರುತ್ತಾ. ಪಾಯಿಂಟಲ್ಲಿ ಬರುತ್ತೆ, ಡೆಸಿಮಲಲ್ಲಿ ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಅಂತೂ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ವಿಲ್ ಚೆಕ್ ದ ನೆಕ್ಸ್ಟ್ ಆಪ್ಷನ್. ನೆಕ್ಸ್ಟ್ ಏನಿದೆ, ಬಿ ಆಪ್ಷನು, ದಟ್ ಈಸ್ 6 ಮಲ್ಟಿಪ್ಲೈ ಬೈ 12. 6 ಮಲ್ಟಿಪ್ಲೈ ಬೈ 12 ಪ್ಲಸ್ 8 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 80 ಅಂತೆ. 80 ಬರಬೇಕು. ಏನು ಮಾಡಬೇಕಾಗತ್ತೆ ಇವಾಗ, ಮಲ್ಟಿಪ್ಲಿಕೇಶನ್ಗೆ ಪ್ಲಸ್ ಆಗಿ ಚೇಂಜ್ ಮಾಡಬೇಕು. ರೈಟಾ. ಪ್ಲಸ್ಗೆ ಮಲ್ಟಿಪ್ಲಿಕೇಶನ್ ಇದನ್ನೇ ಮಾತ್ರ ಇಂಟರ್ಚೇಂಜ್ ಮಾಡಬೇಕು ಅಂತ ಹೇಳಿದ್ದಾರೆ. ಉಳಿದಿರೋದೆಲ್ಲ ಆ್ಯಸ್ ಇಟ್ ಈಸ್. ರೈಟ್. ಅಗೇನ್ ನಂಬರ್ಸ್ ಕೂಡ, ನಂಬರ್ಸು 6 ಇದ್ದಿರೋ ಪ್ಲೇಸಲ್ಲಿ 12 ಬರುತ್ತೆ, 12 ಇದ್ದಿರೋ ಪ್ಲೇಸಲ್ಲಿ 6 ಆ್ಯಂಡ್ ಉಳಿದಿರೋದು ಆ್ಯಸ್ ಇಟ್ ಈಸ್. ನೋಡಿ. ಸೊ ಫಸ್ಟ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕಲ್ಲ ಆಲ್ಮೋಸ್ಟ್ ರೂಲ್ ಪ್ರಕಾರ. 2 1s 2 4s 12 ಪ್ಲಸ್ 6 4s 24 ಬರುತ್ತೆ. ಇವಾಗ 80 ಬರ್ತಾ ಇಲ್ಲ. ನೆಕ್ಸ್ಟ್ ಒನ್ 12, ಸಿ ಆಪ್ಷನ್ ಏನಿದೆ, 12 ಪ್ಲಸ್ 6 ಇಂಟು 2 ಮೈನಸ್ 1 ಇಸ್ ಈಕ್ವಲ್ ಟು 73 ಬರಬೇಕು. ಬರ್ತಾ ಇದ್ದಾನೆ ಇವಾಗ 12 ಪ್ಲಸ್ 6. ಸೊ ಪ್ಲಸ್ಸಲ್ಲಿ ಮಲ್ಟಿಪ್ಲಿಕೇಶನ್ ಇಲ್ಲಿ ಪ್ಲಸ್ ಬರುತ್ತೆ. ಸೊ 6 ಪ್ಲೇಸಲ್ಲಿ 12 ಪ್ಲೇಸಲ್ಲಿ 6, ಇಲ್ಲಿ 12 ಮಲ್ಟಿಪ್ಲಿಕೇಶನ್ ಅಲ್ಲಿ ಪ್ಲಸ್ 2 ಮೈನಸ್ 1 ಇದೇ ಥರ ಬರುತ್ತೆ ಅಲ್ವಾ. ಬಿಕಾಸ್ ಪ್ಲಸ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಪ್ಲಸ್, 6 ಪ್ಲೇಸಲ್ಲಿ 12, 12 ಪ್ಲೇಸಲ್ಲಿ 6 ಇದನ್ನೇ ಇಂಟರ್ಚೇಂಜ್ ಮಾಡಬೇಕು. ರೈಟ್. ಸೊ 12 6 ಎಷ್ಟಾಗುತ್ತೆ, 12 6 72 ಪ್ಲಸ್ 2 ಮೈನಸ್ 1. ಸೊ ಪ್ಲಸ್ ಮಾಡಿ ಎಷ್ಟಾಗುತ್ತೆ, 74 ಮೈನಸ್ 1 ಮಾಡಿದರೆ 73. ಸೊ ನಮ್ಮದು ಯಾವ್ದು ಆಪ್ಷನಲ್ಲಿ ಕರೆಕ್ಟ್ ಬರ್ತಾ ಇದೆ, ದಟ್ ಈಸ್ ಸಿ ಆಪ್ಷನ್. ಸಿ ಆಪ್ಷನಲ್ಲಿ ನಾವು ಇಂಟರ್ಚೇಂಜ್ ಮಾಡಿದಾಗ ಏನು ಬರ್ತಾ ಇದೆ, ಆನ್ಸರು ಕರೆಕ್ಟಾಗಿ ಬರ್ತಾ ಇದೆ. ರೈಟಾ. ಸೊ ಹಾಗಿದ್ರೆ ಯಾವ್ದು ಆಪ್ಷನ್ ಆಗುತ್ತೆ ಇಲ್ಲಿ, ಸಿ ಆಪ್ಷನ್. ಸೊ ದ ನೆಕ್ಸ್ಟ್ ಕ್ವಶನ್ ಏನಿದೆ, ಸಿ ನೆಕ್ಸ್ಟ್ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಇಂಟರ್ಚೇಂಜ್ ಮಾಡಬೇಕಂತ ಹೇಳಿದ್ದಾರೆ. ರೈಟಾ. ಸೊ ವಾಟ್ ವಿಲ್ ಬಿ ದ ರಿಸಲ್ಟ್, ಇದನ್ನು ನಾವು ಸಾಲ್ವ್ ಮಾಡಬೇಕು. ಹೇಗೆ, 1728 ಪ್ಲಸ್ ಇದೆ, ಪ್ಲಸ್ 12 ಇದೆನಾ. ಸೊ ಆ ಪ್ಲಸ್ಗೆ ಏನಂತ ಇಂಟರ್ಚೇಂಜ್ ಮಾಡಬೇಕಂತ ಹೇಳಿದ್ದಾರೆ, ಡಿವಿಷನ್. ರೈಟ್. ಸೊ ಡಿವಿಷನ್ ಪ್ಲಸ್ ಪ್ಲಸ್ ಪ್ಲೇಸಲ್ಲಿ ಏನು ಬರುತ್ತೆ, ಡಿವಿಷನ್ ಬರುತ್ತೆ. ಅಗೇನ್ ಓಕೆ ಬ್ರ್ಯಾಕೆಟ್. ಆ್ಯಂಡ್ ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಏನಾದರೂ ಹೇಳಿದಾರಾ, ರೈಟ್. ಸಿ ಇಂಟರ್ಚೇಂಜ್ ಅಂತ ಹೇಳಿದ್ದಾರೆ, ಪೊಸಿಷನ್ಸನ್ನು ಚೇಂಜ್ ಮಾಡಿಲ್ಲ. ಅಂದರೆ ಸಿ ಇವಾಗ ನೋಡಿ ಒಂದು ಕ್ವಶನ್ ಇದೆ, ಏನು ಕೊಟ್ಟಿದ್ದಾರೆ, ರೈಟ್. ಸಿ ಪ್ಲಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಮೀನ್ಸ್ ಅಂತ ಇದೆ. ದಿಸ್ ಈಸ್ ಅ ಫಸ್ಟ್ ಏನು ಪೊಸಿಷನನ್ನು ಸಬ್ಸ್ಟಿಟ್ಯೂಷನ್ ಮಾಡೋದು, ದಿಸ್ ಈಸ್ ಅ ಸಬ್ಸ್ಟಿಟ್ಯೂಷನ್. ಬಟ್ ಇಲ್ಲೇನಿದೆ, ಇಂಟರ್ಚೇಂಜ್ ಮಾಡಬೇಕು ಅಂದರೆ ಒಂದು ಪ್ಲೇಸಲ್ಲಿ ಒಂದು ಬರುತ್ತೆ. ಇಂಟರ್ಚೇಂಜ್ ಅಂದರೆ ಇಲ್ಲಿ ಎ ಪರ್ಸನ್ ಇದ್ದಾನೆ, ಬಿ ಪರ್ಸನ್. ಇಂಟರ್ಚೇಂಜ್ ಮಾಡಿದಾಗ ಏನು ಬರುತ್ತೆ, ಬಿ ಇಲ್ಲಿ ಬರುತ್ತೆ, ಎ ಅಲ್ಲಿ ಹೋಗುತ್ತೆ. ರೈಟ್ ಅಲ್ವಾ. ಇಂಟರ್ಚೇಂಜ್ ಅಂದರೆ ಅದೇ ಇರುತ್ತೆ. ಸೊ ಹಾಗಿದ್ರೆ
ಪ್ಲಸ್ ಮೈನಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಇಂಟರ್ಚೇಂಜ್. ಸೊ ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಮೈನಸ್ ಬರುತ್ತೆ, ಸೊ ಮೈನಸ್ ಪ್ಲೇಸಲ್ಲಿ ಏನು ಬರುತ್ತೆ, ಮಲ್ಟಿಪ್ಲಿಕೇಶನ್ ಬರುತ್ತೆ, ರೈಟ್. ಸೊ ಮೈನಸ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಡಿವಿಷನ್ ಪ್ಲೇಸಲ್ಲಿ ಪ್ಲಸ್, ಪ್ಲಸ್ ಪ್ಲೇಸಲ್ಲಿ ಡಿವಿಷನ್. ಸೊ ಡಿವೈಡ್ ಮಾಡಿ. ಸೊ 12ಇಂದ ಡಿವೈಡ್ ಆಗುತ್ತಾ? 1 7 2 8 ಏನಿದೆ 12, ಇದು 12 ಕ್ಯೂಬ್ ಇದೆನಾ ಇದು, ರೈಟ್. 12 ಕ್ಯೂಬ್ ಇದೆನಾ, ಆರಲ್ಸ್ 12ಇಂದ ಡಿವೈಡ್ ಮಾಡಿ, ಗೊತ್ತಿಲ್ಲ, ರೈಟ್. 12 1 12, ಉಳಿದಿರೋದು ಎಷ್ಟಾಗುತ್ತೆ, 7 ಮೈನಸ್ 12, ರೈಟ್. 17 ಮೈನಸ್ 12 ಎಷ್ಟಾಗುತ್ತೆ, ಸಾರಿ ಫಾರ್ ದಿಸ್. ಸೊ 17 ಮೈನಸ್ 12 ಎಷ್ಟಾಗುತ್ತೆ, 52 ಆಗುತ್ತೆ, ರೈಟ್. 1 12 4 48 ಆ್ಯಂಡ್ ಅಗೇನ್ ರಿಮೈನಿಂಗ್ 4 12 4 48. ಆನ್ಸರ್ ಏನು ಬರುತ್ತೆ, 144 ಮೈನಸ್ 12 ಇಂಟು 8 ಎಷ್ಟಾಗುತ್ತೆ, 8 2 12 8 ಎಷ್ಟಾಗುತ್ತೆ, 96 ಮೈನಸ್ 6 2 6 ಇಂಟು 2 12 ಆಗುತ್ತೆ. 144 ಮೈನಸ್ 96 ಎಷ್ಟಾಗುತ್ತೆ ಇಲ್ಲಿ, ವಾಟ್ ಹೌ ಮಚ್, 14ನಲ್ಲಿ 6 ಹೋದರೆ 8 ಬರುತ್ತಾ, 48 ಆಗುತ್ತೆ, ರೈಟ್. 12 1 12 4 ಆನ್ಸರ್ ಏನು ಬರುತ್ತೆ, 4 ಬರುತ್ತೆ, ರೈಟ್. ಸೊ ಆಪ್ಷನ್ ಯಾವ ಆಪ್ಷನಲ್ಲಿದೆ, ಆಪ್ಷನ್ ಸಿ ಯಲ್ಲಿದೆ, ರೈಟ್. ನೆಕ್ಸ್ಟ್ ಸಿ, ಇಲ್ಲಿ ನೋಡಿ, ಇಲ್ಲೇನು ಚೇಂಜಸ್ ಇದೆ, ಬಿಫೋರ್ ಕ್ವಶನ್ಗೂ ಮತ್ತು ಈ ಕ್ವಶನ್ಗೂ ಏನು ಚೇಂಜಸ್ ಇದೆ, ರೈಟ್. ಬಿಫೋರ್ ಕ್ವಶನಲ್ಲಿ ಇಂಟರ್ಚೇಂಜ್ ಮಾಡಿ ಅಂತ ಹೇಳಿದರು, ಬಟ್ ಈ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಪ್ಲಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್ ಅಂತೆ, ಮೈನಸ್ ಮೀನ್ಸ್ ಪ್ಲಸ್ ಅಂತೆ, ಮಲ್ಟಿಪ್ಲಿಕೇಶನ್ ಮೀನ್ಸ್ ಡಿವಿಷನ್ ಆ್ಯಂಡ್ ಡಿವಿಷನ್ ಮೀನ್ಸ್ ಮೈನಸ್ ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಇವಾಗ ಮೈನಸ್ ಮೀನ್ಸ್ ಪ್ಲಸ್ ಬಟ್ ಡಿವಿಷನ್ ಮೀನ್ಸ್ ಮೈನಸ್. ಸೊ ಮೈನಸ್ ಆ್ಯಂಡ್ ಪ್ಲಸ್ ಇಂಟರ್ಚೇಂಜ್ ಆಗಿಲ್ಲ ಇಲ್ಲಿ, ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ, ಮೈನಸ್ಗೆ ನೀವು ಪ್ಲಸ್ ಮಾಡಬೇಕು ಆ್ಯಂಡ್ ಡಿವಿಷನ್ಗೆ ನೀವು ಮೈನಸ್ ಮಾಡಬೇಕಂತ. ಇಂಟರ್ಚೇಂಜಿಂಗ್ ಮತ್ತು ಇಲ್ಲಿ ಸಬ್ಸ್ಟಿಟ್ಯೂಷನಲ್ಲಿ ಈ ಡಿಫ್ರೆನ್ಸ್ ಇರುತ್ತೆ, ರೈಟಾ. ಸೊ 20 ಇಂಟು 4 ಮೈನಸ್ 12 ಪ್ಲಸ್ 2 ಡಿವೈಡೆಡ್ ಬೈ 10. ಸೊ ಮಲ್ಟಿಪ್ಲಿಕೇಶನ್ಗೆ ನೀವು ಏನು ಚೇಂಜ್ ಮಾಡಬೇಕು, ಸೊ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮಲ್ಟಿಪ್ಲಿಕೇಶನ್ ಮೀನ್ಸ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಮೀನ್ಸ್ ಡಿವಿಷನ್. ಸೊ ಮೈನಸ್ ಮೀನ್ಸ್ ಏನಿದೆ, ಮೈನಸ್ ಮೀನ್ಸ್ ಪ್ಲಸ್. ಸೊ 12 ಪ್ಲಸ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಸೊ ಡಿವಿಷನ್ ಮೀನ್ಸ್ ಏನಿದೆ, ಮೈನಸ್ ಇದೆ, ಮೈನಸ್ 10. ಸೊ ಇದನ್ನು ಮಾಡಿ, 4 1 4 5 5 ಪ್ಲಸ್ 12 2 24 ಮೈನಸ್ 10, 29 ಮೈನಸ್ 10 ಎಷ್ಟು ಬರುತ್ತೆ, 19 ಆಗುತ್ತೆ, ರೈಟ್. ಯುವರ್ ಆನ್ಸರ್ ವಿಲ್ ಬಿ 19. ಸೊ ಇದರಲ್ಲಿ ಮತ್ತು ಬಿಫೋರ್ ಕ್ವಶನಲ್ಲಿ ಏನು ಚೇಂಜ್ ಇದೆ, ಅಲ್ಲಿ ಇಂಟರ್ಚೇಂಜ್ ಮಾಡಿ ಅಂತ ಕೊಟ್ಟಿದ್ದರು. ಮೈನಸ್ಗೆ ಮಲ್ಟಿಪ್ಲಿಕೇಶನು, ಮಲ್ಟಿಪ್ಲಿಕೇಶನ್ಗೆ ಮೈನಸ್ ಬರ್ತಾಯಿತ್ತು, ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದ್ದಾರೆ. ಪ್ಲಸ್ಗೆ ಮಲ್ಟಿಪ್ಲಿಕೇಶನು, ಮೈನಸ್ಗೆ ಪ್ಲಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಗೆ ಡಿವಿಷನ್, ರೈಟ್. ಸೊ ಡಿವಿಷನ್ಗೆ ಮೈನಸ್ ಅಂತ. ನೆಕ್ಸ್ಟ್ ಏನಿದೆ, ವಿಚ್ ಸೈನ್ಸ್ ಶುಡ್ ಬಿ ಸ್ವಾಪ್ಡ್ to balance the following equation. 12 divided by 6 plus 3 into 8 minus 4 is equal to 14 into 3. ಅಂದರೆ ಯಾವ ಸೈನ್ಸನ್ನು ನಾವು ಸ್ವಾಪ್ ಮಾಡಿದರೆ, ಸ್ವಾಪ್ ಅಂದರೆ ಇಂಟರ್ಚೇಂಜ್ ಮಾಡಬೇಕು, ಆವಾಗ ನಮಗೆ ಈ ಈಕ್ವೇಷನು ಬ್ಯಾಲೆನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ವಿಲ್ ಗೋ ಬೈ ಆಪ್ಷನ್ಸ್, ರೈಟ್. ಸೊ ಫಸ್ಟ್ ಆಪ್ಷನ್ ಏನಿದೆ, 12 ಡಿವೈಡೆಡ್ ಬೈ 6 ಇದೆ, ರೈಟ್. ಸೊ ಡಿವಿಷನ್ ಪ್ಲೇಸಲ್ಲಿ ಏನು ಮಾಡಬೇಕು, ಸೊ ಫಸ್ಟ್ ಆಪ್ಷನ್ ಮುಖಾಂತರ ಹೋಗಿದರೆ ಪ್ಲಸ್ ಸೈನ್ ಮಲ್ಟಿಪ್ಲಿಕೇಶನ್, ಸ್ವಾಪ್ ಮಾಡಿ ಅಂದರೆ ಪ್ಲಸ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನು, ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಪ್ಲಸ್ ಬರುತ್ತೆ, ರೈಟ್. ಫಸ್ಟ್ ಆಪ್ಷನ್ ನೋಡೋಣ, ಈ ಆಪ್ಷನ್. ಸೊ 12 ಡಿವೈಡೆಡ್ ಬೈ 6 ಅಂದರೆ ಆ್ಯಸ್ ಇಟ್ ಈಸ್ ಬರುತ್ತೆ, ಅಲ್ಲಿ ಹೇಳಿರೋದು ಪ್ಲಸ್ ಆ್ಯಂಡ್ ಮಲ್ಟಿಪ್ಲಿಕೇಶನ್, ಪ್ಲಸ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್, ರೈಟ್. 3 ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಪ್ಲಸ್, ಮೈನಸ್ 4, ರೈಟ್. ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಪ್ಲಸ್. ಸೊ ಇಲ್ಲಿ ಹಿಂಗೆ ಬರಬೇಕು, ಇವಾಗ 17, ರೈಟ್. ಇಲ್ಲಿ 17 ಬರುತ್ತೆ, ಅದನ್ನು ಸಾಲ್ವ್ ಮಾಡ್ತಾರೆ, ನಮಗೆ 17 ಬರಬೇಕು. 6 1 6 2 2 ಇಂಟು 3 ಪ್ಲಸ್ 8 ಮೈನಸ್ 4 ಎಷ್ಟಾಗುತ್ತೆ, 3 2 6 6 ಪ್ಲಸ್ 8 ಮೈನಸ್ 4 ಎಷ್ಟಾಗುತ್ತೆ, 10 ಆಗುತ್ತೆ. ಬಟ್ ಇಲ್ಲಿ ನಮಗೆ 17 ಬೇಕು, ಬ್ಯಾಲೆನ್ಸ್ ಆಗ್ತಾ ಇದ್ದೇನೆ ಇದು ಇಕ್ವೇಷನು. ನೆಕ್ಸ್ಟ್ ಆಪ್ಷನ್, ನೆಕ್ಸ್ಟ್ ಏನು ಮಾಡಿ ಅಂತ ಹೇಳ್ತಾ ಇದ್ದಾರೆ,
ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನನ್ನು ಸ್ವಾಪ್ ಮಾಡಿ. ಸೊ ಡಿವಿಷನಲ್ಲಿದೆ ಮಲ್ಟಿಪ್ಲಿಕೇಶನ್ ಬರುತ್ತೆ, ಮಲ್ಟಿಪ್ಲಿಕೇಶನಲ್ಲಿದೆ ಡಿವಿಷನ್ ಬರುತ್ತೆ, ರೈಟಾ? ಸೊ ನೀಟಾಗಿ ಬರ್ಕೊಳ್ಳಿ. ಸೊ ಡಿವಿಷನಲ್ಲಿದೆ, ಅಲ್ಲಿ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಏನಾಗುತ್ತೆ, ಮ್ಯಾಥಮೆಟಿಕಲ್ ಆಪ್ಷನಲ್ಲಿ ಈಸಿ ಇರುತ್ತೆ, ನೋಡೋಕ್ಕೆಲ್ಲ ಈಸಿ ಇರೋಣ, ಸಬ್ಸ್ಟಿಟ್ಯೂಟ್ ಮಾಡೋದು ಆ್ಯಂಡ್ ಎಂಟ್ರಿ ಚೇಂಜ್ ಮಾಡೋದು. ಬಟ್ ಇಲ್ಲಿ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ ನೋಡಿ, ಜಾಸ್ತಿ ಸೈನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ, ಚೇಂಜ್ ಮಾಡುವಾಗ ಒಂದಲ್ಲ ಒಂದು ನೆನಪೋಗುತ್ತೆ, ರೈಟ್? ಸೊ ಅದಕ್ಕೋಸ್ಕರನೇ ನೀಟಾಗಿ ಒಂದು ಸ್ವಲ್ಪ 30 ಸೆಕೆಂಡ್ ಆದರೂ ಜಾಸ್ತಿ ಟೈಮ್ ಹೋಗಲಿ, ಬಟ್ ಅಕ್ಯುರೇಸಿ ಇರಬೇಕು, ಇಲ್ಲ ಅಂದರೆ ನೆಗೆಟಿವ್ ಮಾರ್ಕ್ಸ್ ಆಗಿರುತ್ತಾ. ಸೊ ದ್ಯಾಟ್ಸ್ ವೈ ಅಕ್ಯುರೇಸಿಯಿಂದ ನೀವು ಅಟೆಂಡ್ ಮಾಡಬೇಕಾಗತ್ತೆ. ಸೊ ಆರಾಮಾಗಿ ಒಂದು 30 ಸೆಕೆಂಡ್ ಜಾಸ್ತಿ ತೊಗೊಂಡಿದ್ರು ಅದನ್ನು ನೀಟಾಗಿ ಸಾಲ್ವ್ ಮಾಡಿ, ರೈಟ್? 12 × 6. ಸೊ ಪ್ಲಸ್ ಅಂತೂ ಇಲ್ಲಿ ಚೇಂಜ್ ಇಲ್ಲ, ಬಿ ಆಪ್ಷನಲ್ಲಿ ಏನು ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಗೆ ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಪ್ಲಸ್ ಮಲ್ಟಿಪ್ಲಿಕೇಶನ್ಗೆ ಇವಾಗ ಡಿವಿಷನ್, ಮಲ್ಟಿಪ್ಲಿಕೇಶನ್ಗೆ ಇವಾಗ ಡಿವಿಷನ್. ಸಿ 12 6 72, 3/8 -4 14/3. ನೋಡಿ ಇದು ಏನು ಬರುತ್ತೆ, ಪಾಯಿಂಟಲ್ಲಿ ಬರುತ್ತೆ, 3 4 12 ಅಂತ ಬರುತ್ತೆ, ಬಟ್ ಇಲ್ಲಿ 4 ಪಾಯಿಂಟ್ ಸಮಥಿಂಗ್ ಬರುತ್ತೆ. 72 - 4 ಮಾಡಿ ಆಮೇಲಿಂದ ಆ್ಯಡ್ ಮಾಡಿದ್ರು ನಮಗೆ ಆನ್ಸರ್ ಬರೋದಿಲ್ಲ, ಬಿಕಾಸ್ ಇಲ್ಲಿ 4 ಅಂತ ಇಷ್ಟೇ ಇದೆ. ಸೊ ಸೆಕೆಂಡ್ ಆಪ್ಷನ್ ಕೂಡ ಬರ್ತಾ ಇಲ್ಲ. ನೆಕ್ಸ್ಟ್ ಫಸ್ಟ್ ಆಪ್ಷನು ಬರ್ತಾ ಇಲ್ಲ, ರೈಟ್? ನೆಕ್ಸ್ಟ್ ಸಿ ಆಪ್ಷನ್. ಸೊ ಸಿ ಆಪ್ಷನ್ ಏನಿದೆ, ಮೈನಸ್ ಆ್ಯಂಡ್ ಡಿವಿಷನ್. ಸೊ ಮೈನಸ್ ಮತ್ತು ಡಿವಿಷನ್ಗೆ -6 + 3 × 8 - a ಡಿವಿಷನ್ = 14 × 3. 14 3s 42 ಬರಬೇಕು, ರೈಟ್? ಮೈನಸ್ಸು ಮತ್ತು ಡಿವಿಷನ್ನು ಚೇಂಜ್ ಮಾಡಿದ್ವಿ. 12 - 6 6, 3 × a / 4, 4 1s 4 2s, ರೈಟ್? 6 + 3 2s 6. ಏನಾಗುತ್ತೆ ಇಲ್ಲಿ 12 ಆಗ್ತಾ ಇದೆ, ಬಟ್ ಇಲ್ಲಿರೋದು ನಮ್ಮದು 42. ಅದು ಕೂಡ ಬರ್ತಾ ಇದೆನಾ? ಈ ಮೂರಲ್ಲಿ ಯಾವುದು ಬರ್ತಾ ಇಲ್ಲ. ಹಾಗಿದ್ರೆ ಏನಾಗುತ್ತೆ ನಿಮ್ಮದು ಆನ್ಸರು? ದಟ್ ಈಸ್ ನನ್ ಆಫ್ ದಿಸ್. ಯಾವ್ದು ಬರುತ್ತೆ ಆಪ್ಷನ್? ಹಾಗಿದ್ರೆ ದಟ್ ಈಸ್ ಡಿ ಆಪ್ಷನ್, ನನ್ ಆಫ್ ದಿಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ಇಲ್ಲಿ ಏನು ಮಾಡಿದ್ದಾರೆ, ವಾಟ್ ಸಿಂಬಾಲ್ಸನ್ನು ಕೊಟ್ಟಿದ್ದಾರೆ. ಟ್ರಯಾಂಗಲ್, ರೈಟ್? ಟ್ರಯಾಂಗಲ್ ಮೀನ್ಸ್ ಅ ಡಬಲ್ ಆಫ್, ಸ್ಕ್ವೇರ್ ಮೀನ್ಸ್ ಅ ಹಾಫ್ ಆಫ್, ಥೀಟಾ ಮೀನ್ಸ್ ಈಕ್ವಲ್ ಟು, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್? ಇದೊಂದು ಡಿಫ್ರೆಂಟ್ ಟೈಪ್ ಕ್ವಶನ್ ಇದೆ ಅಲ್ವಾ, ರೈಟ್? ಟ್ರಯಾಂಗಲ್ ಮೀನ್ಸ್ ಏನಿದೆ, ಡಬಲ್ ಆಫ್, ಎ ಈಸ್ ಡಬಲ್ ಆಫ್ ಬಿ ಅಂತ. ಎ ಟ್ರಯಾಂಗಲ್ ಬಿ ಅಂದರೆ ಎ ಈಸ್ ಡಬಲ್ ಆಫ್ ಬಿ, ಅಂದರೆ ಎ ಏನಿದೆ, ಬಿದು ಡಬಲ್ ಇದೆ ಅಂತ. ಇದೇ ಥರ ಬರುತ್ತೆ ಅಲ್ವಾ ಈ ಕ್ವಶನು, ಏನಿದೆ ಡಬಲ್ ಆಫ್ ಬಿ ಅಂತ. ನೆಕ್ಸ್ಟ್ ಬಿ ಸ್ಕ್ವೇರ್ ಸಿ. ಸ್ಕ್ವೇರ್ ಸಿ ಅಂತಂದರೆ ಸ್ಕ್ವೇರ್ ಈಸ್ ವಾಟ್? ಸ್ಕ್ವೇರ್ ಮೀನ್ಸ್ ಹಾಫ್. ಬಿ ಈಸ್ ಹಾಫ್ ಆಫ್ ಸಿ, ಹಾಫ್ ಆಫ್ ಸಿ. ಸೊ ಬಿ ಏನಿದೆ, ಹಾಫ್ ಇದೆ, ಯಾರ್ದು? ಸಿದು ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ ನಿಮ್ಮ ಆನ್ಸರ್ ಅಂತ ಕೇಳಿದ್ದಾರೆ. ಎ ಥೀಟಾ ಸಿ ಅಂದರೆ ಎ ಈಸ್ ಈಕ್ವಲ್ ಟು ಸಿ, ಇದು ಕರೆಕ್ಟ್ ಆಗುತ್ತಾ? ಆರ್ ಸಿ ಟ್ರಯಾಂಗಲ್ ಎ ಅಂತಂದರೆ ಸಿ ಈಸ್ ಡಬಲ್ ಆಫ್ ಎ, ರೈಟ್? ಎ ಟ್ರಯಾಂಗಲ್ ಮೀನ್ಸ್ ಎ ಈಸ್ ಟ್ರಯಾಂಗಲ್ ಡಬಲ್ ಆಫ್ ಸಿ. ಥೀಟಾ ಮೀನ್ಸ್ ವಾಟ್? ಥೀಟಾ ಈಸ್ ಈಕ್ವಲ್ ಟು ಬಿ ಈಸ್ ಈಕ್ವಲ್ ಟು ಸಿ. ಬಿ ಈಸ್ ಈಕ್ವಲ್ ಟು ಸಿ ಆಗುತ್ತಾ? ಇಲ್ಲ, ಬಿಕಾಸ್ ಅವ್ರು ಹೇಳಿರೋದು ಬಿ ಈಸ್ ಹಾಫ್ ಆಫ್ ಸಿ, ಇದಂತೂ ಕ್ಯಾನ್ಸಲ್, ರೈಟ್? ಎ ಈಸ್ ಡಬಲ್ ಆಫ್ ಸಿ ಆಗುತ್ತಾ? ಅದನ್ನು ನಾವು ಚೆಕ್ ಮಾಡಬೇಕಾಗತ್ತೆ, ರೈಟ್? ಎ ಈಸ್ ಡಬಲ್ ಆಫ್ ಸಿ ಆಗುತ್ತಾ? ಯಾವ್ದು ಕರೆಕ್ಟ್ ಆಗುತ್ತೆ? ಸಿ ಎ ಈಸ್ ಈಕ್ವಲ್ ಟು ಏನಿದೆ, ಎ ಈಸ್ ಈಕ್ವಲ್ ಟು 2b ಇದೆ. ನಾವು ಇದರಲ್ಲಿ ಬಿಯನ್ನು ಪುಟ್ ಮಾಡಿದರೆ ನಮ್ಗೆ ಆನ್ಸರ್ ಬರುತ್ತಾ? ಸೊ ಬಿ ಅಂದರೆ ಏನಿದೆ, ಇಸ್ ಈಕ್ವಲ್ ಟು ಹಾಫ್ ಆಫ್ ಸಿ. ನಾವು ಹಾಗಿದ್ರೆ ಬಿ ಪ್ಲೇಸಲ್ಲಿ ಹಾಫ್ ಆಫ್ ಸಿ ಹಾಕ್ಬೋದಾ, ರೈಟ್? ಬಿ ಪ್ಲೇಸಲ್ಲಿ ಹಾಫ್ ಆಫ್ ಸಿ. ಸೊ ಏನಾಗುತ್ತೆ, 2 2 ಗೆಟ್ ಕ್ಯಾನ್ಸಲ್. ಸೊ ಏನು ಬರುತ್ತೆ, ಎ ಈಸ್ ಈಕ್ವಲ್ ಟು ಸಿ. ಸೊ ಹಾಗಿದ್ರೆ ಯಾವ್ದು ಆಪ್ಷನ್ನಲ್ಲಿದೆ ಎ ಈಸ್ ಈಕ್ವಲ್ ಟು ಸಿ? ಫಸ್ಟ್ ಆಪ್ಷನ್, ದಟ್ ಈಸ್ ಎ ಥೀಟಾ ಸಿ. ಯಾವುದಿದೆ? ಫಸ್ಟ್ ಆಪ್ಷನಲ್ಲಿ, ದಟ್ ಈಸ್ ಎ ಥೀಟಾ ಸಿ, ರೈಟಾ? ಅರ್ಥ ಆಯ್ತಾ ಇದು? ಸೊ ಬಿಫೋರ್ ಕ್ವಶನ್ಗಿಂತ ಇದು ಡಿಫ್ರೆಂಟ್ ಇರೋ ಕ್ವಶನ್ಸ್ ಇದೆ, ಅವರಲ್ಲಿ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ, ಅದರ ಥರ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲಿವರೆಗೂ ಕೂಡ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಸೆಂಟರ್ ಚೇಂಜ್ ಮಾಡ್ತಾ ಇದ್ದೀರಾ,
ಇಲ್ಲಿ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಬೇಕಾಗತ್ತೆ. ಟ್ರಯಾಂಗಲ್ ಮೀನ್ಸ್ ಏನಿದೆ, ಡಬಲ್ ಇದೆ, ಡಬಲ್ ಆಫ್ ಬಿ ಅಂತೆ. ಅದೇ ಥರ ಬರ್ಕೊಂಡು ಇವಾಗ ಬಿ ವ್ಯಾಲ್ಯೂನ ಇದರಲ್ಲಿ ಪುಟ್ ಮಾಡಿದರೆ ನಿಮಗೆ ಎ ಟು ಸಿ ರಿಲೇಷನ್ ಗೊತ್ತಾಗುತ್ತಾ, ಎ ಟು ಸಿ ನಿಮಗೆ ರಿಲೇಷನ್ ಗೊತ್ತಾಗುತ್ತೆ, ರೈಟ್. ಸೊ ಎ ಟು ಸಿ ಏನಿದೆ, ಈಕ್ವಲ್ ಟು ರಿಲೇಷನ್ ಇದೆ. ಆಪ್ಷನಲ್ಲಿ ಯಾವುದಿದೆ, ಫಸ್ಟ್ ಆಪ್ಷನಲ್ಲಿದೆ, ರೈಟಾ. ನೆಕ್ಸ್ಟ್, ವಿಚ್ ಸೆಟ್ ಆಫ್ ಸೈನ್ಸ್ ವಿಲ್ ಸ್ಯಾಟಿಸ್ಫೈ ದ ಇಕ್ವೇಷನ್. ನೋಡಿ, ದಿಸ್ ಈಸ್ ಅ ಥರ್ಡ್ ಟೈಪ್ ಆಫ್ ಕ್ವಶನ್, ರೈಟ್. ಥರ್ಡ್, ಫಸ್ಟ್ ಅಂತೂ ಏನಿತ್ತು, ಸಬ್ಸ್ಟಿಟ್ಯೂಟ್ ಮಾಡೋದು, ಇಂಟರ್ಚೇಂಜ್ ಮಾಡೋದು. ಥರ್ಡಲ್ಲಿ ಯಾವುದು ಸೈನ್ಸಲ್ಲಿ ಬಂದಿರುತ್ತೆ ಅದನ್ನು ನೀವು ಫೈಂಡ್ ಮಾಡಬೇಕಾಗತ್ತೆ. ಸೊ ಸ್ಟಾರ್ ಬೇಸಲ್ಲಿ ನಿಮ್ಗೆ ಯಾವ ಸೈನನ್ನು ಹಾಕಿದರೆ ನಿಮಗೆ ಆನ್ಸರು 26 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ವಿ ಗೋ ಬೈ ಆಪ್ಷನ್ ಮುಖಾಂತರ ಹೋಗಬೇಕಾಗತ್ತೆ, ರೈಟಾ. ಸೊ ಫಸ್ಟ್ ಆಪ್ಷನ್ 24 × 4 ಡಿವೈಡೆಡ್ ಬೈ 5 ಪ್ಲಸ್ 4. ಸಿ ನೋಡಿ, ಫಸ್ಟ್ ಏನಿದೆ ಸೈನು ಅದು ಫಸ್ಟ್ ಪ್ಲೇಸಲ್ಲೇ ಬಂದಿರುತ್ತೆ. ಸೆಕೆಂಡ್ ಏನಿದೆ ಸೈನು ಅದು ಕೂಡ ಸೆಕೆಂಡ್ ಪ್ಲೇಸಲ್ಲಿ. ಥರ್ಡ್ ಇರೋದು ಸೈನು ಥರ್ಡ್ ಪ್ಲೇಸಲ್ಲೇ ಬಂದಿರುತ್ತೆ. ಅದು ಆ್ಯಸ್ ಇಟ್ ಈಸ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರ್ತಾರೆ, ರೈಟ್. ಸೊ ಹಾಗಿದ್ರೆ ಫಸ್ಟ್ ಡಿವೈಡ್ ಮಾಡಿದರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ 4 ಡಿವೈಡೆಡ್ ಬೈ 5 ಇದೆ, ಇದು ಡೆಸಿಮಲ್ ಪಾಯಿಂಟಲ್ಲಿ ಬರುತ್ತೆ, ರೈಟ್. ಡೆಸಿಮಲ್ ಪಾಯಿಂಟಲ್ಲಿ ಬರುತ್ತೆ. ಹಾಗಿದ್ರೆ ಬಟ್ ಆನ್ಸರ್ ನಿಮ್ಮದು 26 ಇದೇನಾ ಬರುತ್ತೆ. ಹಾಗಿದ್ರೆ ಡೆಸಿಮಲ್ ಪಾಯಿಂಟು ನೋ, ಇಲ್ಲಿ ಹೋಲ್ ನಂಬರ್ ಇದೆ. ಫಸ್ಟ್ ಅಂತೂ ಕರೆಕ್ಟ್ ಬರ್ತಾ ಇಲ್ಲ. ನೆಕ್ಸ್ಟ್ ಡಿವಿಷನ್ ನೋಡಿ, 24. ಸೊ ಸ್ಟಾರ್ ಪ್ಲೇಸಲ್ಲಿ ಫಸ್ಟು ಡಿವೈಡೆಡ್ ಬೈ 4 × 5 -4 ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನೋಡಿ ಬರುತ್ತಾ ಇಲ್ಲ, 4 1 4 6 6 × 5 -4 30 -4 ಎಷ್ಟಾಗುತ್ತೆ, 26 ಆಗುತ್ತೆ, ರೈಟಾ. ಸೊ ಹಾಗಿದ್ರೆ 26 ಆನ್ಸರ್ ಇದೇನಾ ಆನ್ಸರು. ಎಸ್, ದಟ್ ಈಸ್ ಇನ್ನ ಯಾವ್ದು ಸಿಂಬಾಲನ್ನು ನಾವು ಹಾಕಿದರೆ ಆನ್ಸರ್ ಬರ್ತಾ ಇದೆ. ಸೆಕೆಂಡ್ ಬಿ ಆಪ್ಷನ್ನಲ್ಲಿರುವ ಸಿಂಬಾಲ್ಸನ್ನು ನಾವು ಅದರಲ್ಲಿ ಹಾಕಿದರೆ ಏನು ಬರ್ತಾ ಇದೆ, ನಮ್ಮ ಈಕ್ವೇಷನ್ ಕರೆಕ್ಟ್ ಆಗ್ತಾ ಇದೆ. ಸೊ ದ್ಯಾಟ್ ಈಸ್ ಅ ಬಿ ಆಪ್ಷನ್. ಯಾವ್ದು ಬರುತ್ತೆ ಆಪ್ಷನು, ಬಿ ಆಪ್ಷನ್, ರೈಟ್. ಸಿಂಬಲ್ಸನ್ನು ಹೇಗೆ ಹಾಕ್ಬೇಕು ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್, ಇಫ್ ಎಲ್ ಈಸ್ ಈಕ್ವಲ್ ಟು ಪ್ಲಸ್ ಆ್ಯಂಡ್ ಎಮ್ ಈಸ್ ಈಕ್ವಲ್ ಟು ಮೈನಸ್, ಎನ್ ಈಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್, ಪಿ ಈಸ್ ಈಕ್ವಲ್ ಟು ಡಿವಿಷನ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್. ಈ ವ್ಯಾಲ್ಯೂವನ್ನು ನೀವು ಫೈಂಡ್ ಮಾಡಬೇಕು. ಹೇಗೆ, ಸಬ್ಸ್ಟಿಟ್ಯೂಟ್. ಇದು ಕೂಡ ಸಬ್ಸ್ಟಿಟ್ಯೂಟ್ ಇದೆ ಕ್ವಶನ್. ಇದನ್ನು ಎಲ್ಲನ್ನು ಏನಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಪ್ಲಸ್ ಅಂತ, ರೈಟ್. 14 N 10 L 4 2 P2 M 8 ಅಂತ ಇದೆ, ರೈಟ್. ಸೊ 14 N ಪ್ಲೇಸಲ್ಲಿ ಏನಂತ ಹಾಕಬೇಕು ಅಂತ ಹೇಳಿದ್ದಾರೆ, ಮಲ್ಟಿಪ್ಲಿಕೇಶನ್. ಸೊ L ಪ್ಲೇಸಲ್ಲಿ ಪ್ಲಸ್, 42 ಇದೆ, 42 ಅಲ್ಲ 42. ಆ್ಯಂಡ್ ಪಿ ಪ್ಲೇಸಲ್ಲಿ ಡಿವಿಷನ್, ಆ್ಯಂಡ್ ಎಮ್ ಪ್ಲೇಸಲ್ಲಿ ಏನಿದೆ, ಮೈನಸ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಆವಾಗ ಯಾವ್ದು ಆನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಡಿವಿಷನ್ ಮಾಡಬೇಕಾ. 2 2s 2 1s. ಸೊ 14 140 ಪ್ಲಸ್ 21 -8 ಅಂತ ಇದೆ. ಸೊ 21 -8 ಕೂಡ ಮಾಡ್ಬೋದು, ಆರ್ ಎಲ್ಸ್ ಆ್ಯಡಿಷನ್ ಮಾಡಿ ಕೂಡ ಮಾಡ್ಬೋದು. 161 -8 ಯಾವ್ದು ಬರುತ್ತೆ, ಎಷ್ಟು ಬರುತ್ತೆ ಆನ್ಸರು, 153. ಸೊ ಆಪ್ಷನಲ್ಲಿ ಎಲ್ಲಿದೆ, ರೈಟ್, ಫಸ್ಟ್ ಆಪ್ಷನಲ್ಲಿದೆ. ಸೊ ಏನು ಮಾಡಬೇಕು, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ ಪ್ಲೇಸಲ್ಲಿ ಪ್ಲಸ್, ಎಮ್ ಪ್ಲೇಸಲ್ಲಿ ಮೈನಸ್, ಆ್ಯಂಡ್ ಎನ್ ಪ್ಲೇಸಲ್ಲಿ ಮಲ್ಟಿಪ್ಲಿಕೇಶನ್, ಪಿ ಪ್ಲೇಸಲ್ಲಿ ಡಿವಿಷನ್ ಅಂತ. ಸೊ ಆನ್ಸರ್ ಈಸ್ ದಟ್ ಈಸ್ ಆಪ್ಷನ್ ಇ. ನೆಕ್ಸ್ಟ್, ಸೊ ಇಲ್ಲಿರೋ 22 ಇಲ್ಲಿ ಹಾಕೊಳ್ಳಿ, ಓಕೆ. ನೆಕ್ಸ್ಟ್, ಪ್ಲಸ್ ಮೀನ್ಸ್ ಡಿವಿಷನ್. ಪ್ಲಸ್ ಮೀನ್ಸ್ ಡಿವಿಷನ್, ಮಲ್ಟಿಪ್ಲಿಕೇಶನ್ ಮೀನ್ಸ್ ಇಲ್ಲಿ ಏನಿದೆ ನೋಡಿ, ಮಲ್ಟಿಪ್ಲಿಕೇಶನ್ ಮೀನ್ಸ್ ಮೈನಸ್, ಡಿವಿಷನ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಮೀನ್ಸ್ ಪ್ಲಸ್. ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ರೈಟ್. ಏನನ್ನು ಫೈಂಡ್ ಮಾಡಬೇಕು, ಫಸ್ಟು 16 × 8 ಡಿವೈಡೆಡ್ ಬೈ 2 ಮೈನಸ್ 12 ಡಿವೈಡೆಡ್ ಬೈ 12 ಪ್ಲಸ್ 4 × 2 ಇದೆ, ರೈಟ್. ಸೊ 16 × 8 ಮಲ್ಟಿಪ್ಲಿಕೇಶನ್ ಮೀನ್ಸ್ ಏನಿದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆನಾ, ಮೀನ್ಸ್ ಮೈನಸ್ ಅಂತ ಕೊಟ್ಟಿದ್ದಾರೆ. ಡಿವಿಷನ್ ಮೀನ್ಸ್, ವೇರ್ ಇಸ್ ದ ಡಿವಿಷನ್, ಇಲ್ಲಿದೆ. ಡಿವಿಷನ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಡಿವಿಷನ್ ಮೀನ್ಸ್ ಮಲ್ಟಿಪ್ಲಿಕೇಶನ್, ಮೈನಸ್ ಮೀನ್ಸ್ ಪ್ಲಸ್, ಪ್ಲಸ್ ಮೀನ್ಸ್ ಡಿವಿಷನ್.
ಮಲ್ಟಿಪ್ಲಿಕೇಶನ್ ಮೀನ್ಸ್ ಮೈನಸ್. ಈ ಥರ ನಾವು ಅದನ್ನು ಹಾಕೋಬೇಕಾಗುತ್ತೆ, ರೈಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ 16 - 8 ಇಂಟು 2 ಪ್ಲಸ್ 12 ಡಿವೈಡೆಡ್ ಬೈ 4 1s 4 3s 3 - 2 1 8 2s 16 ಪ್ಲಸ್ 12 ಎಷ್ಟಾಗುತ್ತೆ 28 ಆಗುತ್ತೆ, ರೈಟ್. ಸೊ ಆನ್ಸರ್ ಈಸ್ ವಾಟ್ ಫಸ್ಟ್ ಒನ್. ಸೊ ಯಾವ್ದು ಬರುತ್ತೆ ಹಾಗಿದ್ರೆ ಫಸ್ಟ್ ಒನ್ ಆಪ್ಷನ್ ಬರುತ್ತೆ, ರೈಟ್. ಏನಿದೆ ಈಸಿ ಇದೆ, ರೈಟ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಬಟ್ ಡೋಂಟ್ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇದರಲ್ಲಿ ಇಂಟರ್ಚೇಂಜಿಂಗ್ ಅಂತ ಹೇಳಿಲ್ಲ, ಪ್ಲಸ್ಗೆ ಡಿವಿಷನ್ನು ಡಿವಿಷನ್ಗೆ ಪ್ಲಸ್ ಅಂತ ಇಲ್ಲಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಪ್ಲಸ್ಗೆ ಡಿವಿಷನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಬಟ್ ಡಿವಿಷನ್ಗೆ ಮಲ್ಟಿಪ್ಲಿಕೇಶನ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ರೈಟ್. ಇದು ಸಬ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಇಂಟರ್ಚೇಂಜಿಂಗಲ್ಲಿ ಏನಿರುತ್ತೆ ಪ್ಲಸ್ಗೆ ಡಿವಿಷನ್ ಮಾಡಬೇಕು, ಡಿವಿಷನ್ಗೆ ಪ್ಲಸ್ ಮಾಡಬೇಕು, ರೈಟ್. ಎರಡರ ನಡುವೆ ಡಿಫ್ರೆನ್ಸ್ ಅರ್ಥ ಆಯಿತು ಅಲ್ವಾ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಏನಿದೆ, ಇಫ್ ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ಅಡಿಷನ್, ಓಕೆ, ಮೈನಸ್ ಸ್ಟ್ಯಾಂಡ್ ಫಾರ್ ಮಲ್ಟಿಪ್ಲಿಕೇಶನ್, ಇದೇ ಥರ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೊಟ್ಟಿದ್ದಾರೆ. ಯಾವುದು ಇಕ್ವೇಷನ್ ಕರೆಕ್ಟ್ ಆಗುತ್ತೆ, ಇದರಲ್ಲಿ ಯಾವುದು ಈಕ್ವೇಷನ್ ಕರೆಕ್ಟ್ ಆಗುತ್ತೆ ಅದನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಒನ್ 36 ಮಲ್ಟಿಪ್ಲಿಕೇಶನ್ ಪ್ಲೇಸಲ್ಲಿ ಏನಿರಬೇಕು ಅಂತ ಹೇಳಿದ್ದಾರೆ, ಮಲ್ಟಿಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ಅಡಿಷನ್, ಅಡಿಷನ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್, ಡಿವಿಷನ್ ಸ್ಟ್ಯಾಂಡ್ಸ್ ಫಾರ್ ಎಲ್ಲಿದೆ, ಡಿವಿಷನ್ ಸ್ಟ್ಯಾಂಡ್ಸ್ ಫಾರ್ ಇಲ್ಲಿ ಈ ಸೈಡ್ ಕೊನೆಯಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಡಿವಿಷನ್ ಸ್ಟ್ಯಾಂಡ್ಸ್ ಫಾರ್ ಸಬ್ಸ್ಟ್ರಾಕ್ಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್. ಸೊ ಆವಾಗ ನಮ್ಗೆ ಆನ್ಸರ್ 20 ಬಂದರೆ ನಮಗೆ ಇದು ಕರೆಕ್ಟ್ ಆಗಿರುತ್ತೆ. ಸಿ ಇಲ್ಲಿ ನಿಮಗೆ ಈಸಿಯಾಗಿ ಇಲ್ಲಿ ಗೊತ್ತಾಗುತ್ತೆ ಆನ್ಸರು. 6/7 ಮಾಡಿದರೆ ನಿಮಗೆ ಡೆಸಿಮಲಲ್ಲಿ ಬರುತ್ತೆ, ರೈಟ್. ಸೊ ದಿಸ್ ವಿಲ್ ಬಿ ವರ್ ನಾಟ್ ಆಪ್ಷನ್, ಅಂದರೆ ಇಲ್ಲಿ ಡೆಸಿಮಲಲ್ಲಿ ಬರುತ್ತೆ, ಬಟ್ ನಿಮಗೆ ಇಲ್ಲಿ 20 ಬೇಕು. ಮಲ್ಟಿಪ್ಲೈ ಮಾಡಿದ್ರೂ ಕೂಡ ಅಲ್ಲಿ 2 ಅಂತ ಇದ್ದರೆ ಮಲ್ಟಿಪ್ಲೈ ಮಾಡಿದರೆ ಮೇ ಬಿ ಅದು ಏನು ಹೋಲ್ ನಂಬರಾಗಿ ಚೇಂಜ್ ಆಗಿರ್ತಿರ್ಬೋದು, ಬಟ್ ಇಲ್ಲಿ ಏನಾದರೂ ಇದನ್ನು ಮಲ್ಟಿಪ್ಲಿಕೇಶನ್ ಆಗಿ ನೋ. ಸೊ ಮೈನಸ್ ಮಾಡಿದರೆ ಅಗೇನ್ ಡೆಸಿಮಲ್ಲೇ ಬಂದಿರುತ್ತೆ. ಸೊ ದಟ್ ವೈ ದಿಸ್ ಇಸ್ ನಾಟ್ ಯುವರ್ ಆಪ್ಷನ್, ರೈಟ್. ನೆಕ್ಸ್ಟ್ ಡಿವಿಷನ್ ಅಂದರೆ ಏನಿದೆ, ಡಿವಿಷನ್ ಮೀನ್ಸ್ ವಾಟ್, ಡಿವಿಷನ್ ಸ್ಟ್ಯಾಂಡ್ಸ್ ಫಾರ್ ಸಬ್ಟ್ರಾಕ್ಷನ್ and plus stands for division and multiplication. Where is multiplication? Here. This symbol stands for addition and minus stands for, where is minus, stands for multiplication. ನಮಗೆ 45 ಬರಬೇಕು. ಸಿ 3 1s 3 2s 36 - 2 5 3s 15 36 - 2 34 + 15 ಎಷ್ಟು ಬರುತ್ತೆ ನಮಗೆ 49 ಆಗುತ್ತೆ, ಬಟ್ ಇಲ್ಲಿ 45 ಇದೆ, ಇದು ಕೂಡ ಬರ್ತಾ ಇಲ್ಲ. ನೆಕ್ಸ್ಟ್ ಸಿ ಆಪ್ಷನ್ 36 + 6. ಸೊ ಪ್ಲಸ್ ಅಂದರೆ ಏನಿದೆ, ಪ್ಲಸ್ ಸ್ಟ್ಯಾಂಡ್ಸ್ ಫಾರ್ ಡಿವಿಷನ್. ನೆಕ್ಸ್ಟ್ ಮೈನಸ್ ಸ್ಟ್ಯಾಂಡ್ಸ್ ಫಾರ್ ಮಲ್ಟಿಪ್ಲಿಕೇಶನ್, ಮಲ್ಟಿಪ್ಲಿಕೇಶನ್ ಸ್ಟ್ಯಾಂಡ್ಸ್ ಫಾರ್ ಅಡಿಷನ್ ಆ್ಯಂಡ್ ಡಿವಿಷನ್ ಸ್ಟ್ಯಾಂಡ್ಸ್ ಫಾರ್ ಸಬ್ಟ್ರಾಕ್ಷನ್. ಆವಾಗ ನಮಗೆ 20 ಬರಬೇಕು. ಸಿ 6 × 3 + 5 - 3 2 18 + 2 ಮಾಡಿದರೆ ನಮಗೆ 20 ಬರುತ್ತೆ, ರೈಟ್. ಸೊ ಆನ್ಸರ್ ಏನು ಬರ್ತಾ ಇದೆ 20. ಸೊ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ ನಮಗೆ, ಸಿ ಆಪ್ಷನ್. ಸೊ ಒಂದೊಂದು ಸಲ ಕ್ವಶನಲ್ಲಿ ಕೂಡ ನೋಡ್ಕೊಳ್ಳಿ, ಯಾವುದು ವಿಚ್ ಆಫ್ ದ ಫಾಲೋವಿಂಗ್ ಈಕ್ವೇಷನ್ ಈಸ್ ಕರೆಕ್ಟ್ ಅಂದಾಗ ಅದು ಬರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಂತ ಕೊಟ್ಟಾಗ ಯಾವುದು ಇನ್ಕರೆಕ್ಟ್ ಇದನ್ನೋ ಅದನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ ರೀಡ್ ದ ಕ್ವಶನ್ ಕೇರ್ಫುಲ್ಲಿ, ಅದನ್ನು ಕೂಡ ಎಕ್ಸಾಮ್ನರು ಕೇಳ್ಬೋದು, ರೈಟಾ. ಸೊ ಇನ್ಕರೆಕ್ಟ್ ಕರೆಕ್ಟಲ್ಲಿ, ರೈಟ್. ಸೊ ಆಪ್ಷನ್ ಯಾವ್ದು ಬರುತ್ತೆ ಇದರಲ್ಲಿ, C1. ನೆಕ್ಸ್ಟ್ ಕೂಡ ಮೊದಲು ಒಂಥರ ಕ್ವಶನ್ ಇದೆನಾ, ಬಟ್ ಎಸ್ like that only. So P $Q ಅಂದರೆ P is multiplied by Q ಅಂತೆ. @Q means P is divided by Q. ಹ್ಯಾಶ್ ಅಂತಂದರೆ ಏನಿದೆ, P#Q means Q is added to P. P%Q means Q is subtracted from P. ರೈಟ್. ಸೊ ನಮಗೆ ಏನು ಮಾಡಬೇಕು, ಸಾಲ್ವ್ ದ ಎಕ್ಸನ್ನು ನಾವು ಫೈಂಡ್ ಮಾಡಬೇಕು. ಅಂದರೆ ಹ್ಯಾಶ್ ಅಂದರೆ ಏನಿದೆ, ಹ್ಯಾಶ್ ಮೀನ್ಸ್ ವಾಟ್, P#Q means P is added to Q is added to P. ಇಲ್ಲಿ ಆ್ಯಡ್ ಮಾಡಬೇಕು.
5ನ 10ಗೆ ಆ್ಯಡ್ ಮಾಡಬೇಕು, ರೈಟ್. ಡಾಲರ್ ಅಂದರೆ ಏನಿದೆ, ಮಲ್ಟಿಪ್ಲೈಡ್ ಬೈ. ಇದನ್ನು ಆಮೇಲಿಂದ ಮಾಡಿ, ರೈಟ್. ಫಸ್ಟ್ ಏನು ಮಾಡಿ, ಇದು ಬ್ರ್ಯಾಕೆಟಲ್ಲಿರೋದನ್ನು ಫಸ್ಟು ಮಾಡಿ. ಡಾಲರ್ ಅಂದರೆ 2 ಈಸ್ ಮಲ್ಟಿಪ್ಲೈಡ್ ಬೈ 10 @ 2. ಸೊ ಏನಾಗುತ್ತೆ ಇಲ್ಲಿ 15. ಡಾಲರ್ ಮೀನ್ಸ್ ವಾಟ್, 15 ಈಸ್ ಮಲ್ಟಿಪ್ಲೈಡ್ ಬೈ 3, ರೈಟ್. ಸೊ ಪರ್ಸೆಂಟೇಜ್ ಮೀನ್ಸ್ ವಾಟ್, ಪರ್ಸೆಂಟೇಜ್ ಅಂದರೆ ಏನಿದೆ, Q ಈಸ್ ಸಬ್ಟ್ರಾಕ್ಟೆಡ್. ಇದನ್ನು ಹಾಗೆ ಇಡಿ. 2 10s are 20 @ At the rate means what? What is the at the rate means? There is where it is P is divided by Q. ಇಲ್ಲಿ ಏನು ಬರುತ್ತೆ, ಇಲ್ಲಿ ಡಿವೈಡೆಡ್ ಬೈ, ರೈಟ್. ಇಲ್ಲಿ ಡೈರೆಕ್ಟ್ ಆಗಿದೆ, ಅದಕ್ಕೋಸ್ಕರ ಫಸ್ಟ್ ಅದನ್ನು ಬರ್ಕೊಳ್ಳಿ. ಸೊ 15 3s are 45 ಡಿವೈಡೆಡ್ ಬೈ Q is subtracted from -20 divided by 2. 2 1s are 2 10s are 45 minus 10 ಎಷ್ಟಾಗುತ್ತೆ, 35. ಸೊ ಆಪ್ಷನ್ ಈಸ್ ಫಸ್ಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಬಿಕಾಸ್ Q ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ P ಅಂದರೆ ಸೆಕೆಂಡ್ ಪಾರ್ಟ್ ಏನಾಗುತ್ತೆ, ಫಸ್ಟ್ ಪಾರ್ಟಿಂದ ಮೈನಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ರೈಟ್. ಅದೇ ಥರ ಆಗ್ತಾ ಇದೆ 45 - 20. ಸೊ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟಿಂದ ಮೈನಸ್ ಆಗ್ತಾ ಇದ್ದಾರೆ, 20 - 45 ಬರ್ತಾ ಇತ್ತು. ಬಟ್ ಅವ್ರು ಹೇಳ್ತಾ ಇರೋದು ಸೆಕೆಂಡ್ ಪಾರ್ಟ್ ಫಸ್ಟ್ ಪಾರ್ಟಿಂದ ಮೈನಸ್ ಮಾಡಬೇಕು, ರೈಟ್. ಓಕೆ, ನೆಕ್ಸ್ಟ್. What is the next question? Which of the following sets of the sign should be replaced as the tricks star in the equation? ಸೊ ಸ್ಟಾರಲ್ಲಿ ಏನಿದೆ, ಯಾವುದನ್ನು ನಾವು ಸೈನನ್ನು ಹಾಕಿದರೆ ನಮಗೆ ಲಾಜಿಕಲಿ ಕರೆಕ್ಟ್ ಆಗುತ್ತೆ. ಇಲ್ಲೂ ಕೂಡ ಯಾವುದು ಆಪ್ಷನಲ್ಲಿ ಕರೆಕ್ಟ್ ಆಗುತ್ತೆ, ದ್ಯಾಟ್ ಈಸ್ ಯುವರ್ ಆಪ್ಷನ್. ಸೊ ಫಸ್ಟ್ ಆಪ್ಷನಿಂದ ಹೋಗೋಣ. ಸೊ ವಾಟ್ ಈಸ್ ದ ಫಸ್ಟ್ ಆಪ್ಷನ್? ಫಸ್ಟ್ ಪ್ಲಸ್, ನೆಕ್ಸ್ಟ್ ಡಿವಿಷನ್, ರೈಟ್. ಅಗೇನ್ ಮಲ್ಟಿಪ್ಲಿಕೇಶನ್, ಅಗೇನ್ ವಾಟ್, ಮಲ್ಟಿಪ್ಲಿಕೇಶನ್ ಆದಮೇಲೆ ಮೈನಸ್. ಯಾವಾಗ ನಮಗೆ 9 ಬರಬೇಕು, ಆವಾಗ ನಮಗೆ ಅದು ಲಾಜಿಕಲಿ ಕರೆಕ್ಟ್ ಆಗುತ್ತೆ, ರೈಟ್. ಸೊ ಫಸ್ಟ್ ಮಾಡಿ. ಸೊ ಫಸ್ಟ್ ಅಂತೂ ಡಿವಿಷನ್ ಮಾಡಬೇಕಾ, 4 ಡಿವೈಡೆಡ್ ಬೈ 12 ಇಂಟು 6. 4 1s are 4 3s are 3 1s are 3 2s are, ರೈಟ್. ಸೊ 12 + 2 -3 ಮಾಡಿದರೆ 14 - 3 9 ಬರುತ್ತಾ, 14 - 3 ಮಾಡಿದರೆ 11 ಬರುತ್ತೆ. ಸೊ ಫಸ್ಟ್ ಆಪ್ಷನ್ ಆಗ್ತಾಯಿಲ್ಲ, ಕರೆಕ್ಟ್ ಆಗ್ತಾಯಿಲ್ಲ. ಸೆಕೆಂಡ್ ಆಪ್ಷನ್, ವಾಟ್ ಈಸ್ ದ ಸೆಕೆಂಡ್ ಒನ್? ಮಲ್ಟಿಪ್ಲಿಕೇಶನ್. ಸೊ ಫಸ್ಟ್ ಸ್ಟಾರ್ ಪ್ಲೇಸಲ್ಲಿ ಏನು ಬರುತ್ತೆ, ಮಲ್ಟಿಪ್ಲಿಕೇಶನ್. ನೆಕ್ಸ್ಟ್ ಮೈನಸ್, ಅಗೇನ್ ಡಿವಿಷನ್, ಅಗೇನ್ +3, ನಮಗೆ 9 ಬರಬೇಕು ನೋಡಿ. 6 1s are 6 2s are 12 4s are 48 -2 + 3 ಮಾಡಿದರೆ ನಮಗೆ ಎಷ್ಟು ಬರಬೇಕು ಆನ್ಸರ್? 9 ಬರುತ್ತಾ ನೋಡಿ. 48ಅಲ್ಲಿ -2 ಮಾಡಿದರೆ 46 + 3 ಮಾಡಿದರೆ 49 ಬರುತ್ತೆ. ಬಟ್ ಅಲ್ಲಿ 9 ಅಂತ ಹೇಳ್ತಾ ಇರೋದು, ಇದು ಕೂಡ ಬರ್ತಾ ಇಲ್ಲ. ಥರ್ಡ್ ಒನ್, ವಾಟ್ ಈಸ್ ದ ಥರ್ಡ್ ಆಪ್ಷನ್? ದಟ್ ಈಸ್ 12 + 4 ಅಗೇನ್ ವಾಟ್, -12 divided by 6 into 3, ರೈಟ್. ಸೊ ನಮಗೆ 9 ಬರಬೇಕು. 6 1s are 6 2s are 12 + 4 -2 into 3. 12 + 4 2 3s are 6. 12 + 4 is what? 16 - 6 is what? 10 ಬರ್ತಾ ಇದೆ, ರೈಟ್. ಸೊ 10 ಬರ್ತಾ ಇದೆ. ಸೊ ಇಟ್ ಈಸ್ ಆಲ್ಸೋ ನಾಟ್ ಕರೆಕ್ಟ್. ನೆಕ್ಸ್ಟ್, what is that? 12 divided by 4 into 12 -6 plus 3. So 4 1s are 4 3s are 12. 3 into 12 -6 plus 3. So 12 3s are 36. -3 plus 3 ಎಷ್ಟಾಗುತ್ತೆ? 30 plus 3 ಎಷ್ಟಾಗುತ್ತೆ? 33. ಸೊ ಇಲ್ಲಿ ಯಾವ್ದು ಆಪ್ಷನ್ ಕೂಡ ಬರ್ತಾ ಇಲ್ಲ. ಸಿ 1 minute, ವಿಲ್ ಸಿ. 12 + 6, yes, +6 minus divided by multiplication. 2 3s are 6. ಸೊ 16 - 6 10 ಬರ್ತಾ ಇದೆ. ಸೊ ಇಲ್ಲಿ ಆಪ್ಷನ್ಸಲ್ಲಿ ಮೇ ಬಿ ಏನಾದರೂ ಚೇಂಜ್ ಇರ್ಬೋದು. ಓಕೆ, ವಿಲ್ ಚೇಂಜ್ ದ ಆಪ್ಷನ್ಸ್. ಸೊ ಆವಾಗ ಕರೆಕ್ಟ್ ಆಗುತ್ತೆ. ಸೊ ಆಪ್ಷನ್ಸಲ್ಲಿ ಯಾವುದು ಕರೆಕ್ಟ್ ಬರ್ತಾ ಇಲ್ಲ, ರೈಟ್. ಸೊ ಈಗ = 9 ಇದೆ. ಸೊ ವಿಲ್ ಚೆಕ್ ದಟ್. ಸೊ ಕ್ಯಾನ್ಸಲ್ ದಿಸ್.
ಇದನ್ನು ರಿಮೂವ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್. ಸೊ ಲೆಸ್ ದ್ಯಾನ್ ಮೀನ್ಸ್ ಮೈನಸ್, ಗ್ರೇಟರ್ ದ್ಯಾನ್ ಮೀನ್ಸ್ ಪ್ಲಸ್, ಇಸ್ ಈಕ್ವಲ್ ಟು ಮೀನ್ಸ್ ಮಲ್ಟಿಪ್ಲೈಡ್ ಆ್ಯಂಡ್ ಡಾಲರ್ ಮೀನ್ಸ್ ಡಿವೈಡೆಡ್ ಬೈ, ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅಂತ ಕೇಳಿದ್ದಾರೆ. ಸೊ 27 ಗ್ರೇಟರ್ ದ್ಯಾನ್ ಮೀನ್ಸ್ ವಾಟ್, ಪ್ಲಸ್ 81, ಡಾಲರ್ ಮೀನ್ಸ್ ವಾಟ್, ಡಾಲರ್ ಮೀನ್ಸ್ ಡಿವೈಡೆಡ್ ಬೈ, less than means what, minus, is equal to 2, is equal to ಕೂಡ ಕೊಟ್ಟಿದ್ದಾರಾ, right? Then what is the value of 1 minute, is equal to means what, is equal to means multiplied by, is equal to means multiplied by. So next ಏನು ಬರುತ್ತೆ, 9 ones 9 nines, 27 plus 9 minus 6 2s 12 plus here 27 plus 9 ಎಷ್ಟಾಗುತ್ತೆ, 36 minus 12 will be what, 24. ಸೊ ಯಾವುದಿದೆ ಆಪ್ಷನು, ಫಸ್ಟ್ ಆಪ್ಷನಲ್ಲಿದೆ, ರೈಟ್? ದಟ್ ಈಸ್ ಅ ಫಸ್ಟ್ ಆಪ್ಷನ್, 24 ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. In the following equation, if the signs plus and minus are interchanged and the numbers 4 and 8 are interchanged, what will be the new value? So new value ಏನಾಗುತ್ತೆ ಅಂದರೆ ಇಂಟರ್ಚೇಂಜ್ ಮಾಡಬೇಕು. ಹೇಗೆ, 6 into 8 4 divided by 2 plus 9 ಅಂತ ಕೊಟ್ಟಿದ್ದಾರೆ, ರೈಟ್ ಅಲ್ವಾ? ಸೊ ಹಾಗಿದ್ರೆ ಪ್ಲಸ್ಗೆ ಏನಂತ ಇಂಟರ್ಚೇಂಜ್ ಮಾಡಬೇಕು, ಮೈನಸ್. ಪ್ಲಸ್ ಆ್ಯಂಡ್ ಮೈನಸ್ ಆ್ಯಂಡ್ ಇಂಟರ್ಚೇಂಜ್, ನೋಡಿ ಇಂಟರ್ಚೇಂಜ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಪ್ಲಸ್ ಪ್ಲೇಸಲ್ಲಿ ಮೈನಸ್ ಬರುತ್ತೆ, ಮೈನಸ್ ಪ್ಲೇಸಲ್ಲಿ ಪ್ಲಸ್. ಸೊ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ, ರೈಟ್? ನೆಕ್ಸ್ಟ್ ಮತ್ತು ಯಾವ ಸೈನ್ ಇಂಟರ್ಚೇಂಜ್ ಆಗುತ್ತೆ, ಸೈನ್ ಇಲ್ಲ. ನೆಕ್ಸ್ಟ್ ಆ್ಯಂಡ್ ನಂಬರ್ಸ್ ಚೇಂಜ್ ಆಗಬೇಕು, 4 and 8 ಚೇಂಜ್ ಆಗುತ್ತೆ. 8 ಪ್ಲೇಸಲ್ಲಿ 4 ಬರುತ್ತೆ, 4 ಪ್ಲೇಸಲ್ಲಿ 8 ಬರುತ್ತೆ, ರೈಟ್? ನೆಕ್ಸ್ಟ್ ಇವಾಗ ಸಾಲ್ವ್ ಮಾಡಿ ಹೇಳಿ ಅಂತ ಕೇಳ್ತಾ ಇದ್ದಾರೆ, ರೈಟ್? ಸೊ ಫಸ್ಟ್ ಡಿವಿಷನ್ ಬರುತ್ತಾ, 2 4s 6 4s ಪ್ಲಸ್ 4 ಮೈನಸ್ 9, 6 4s 24 ಪ್ಲಸ್ 4 ಮೈನಸ್ 9 ಮಾಡಿದರೆ 28 ಮೈನಸ್ 9. ಸೊ ಎಷ್ಟಾಗುತ್ತೆ ಆನ್ಸರ್, ದಟ್ ಈಸ್ 19. ಸೊ ವಿಚ್ ಆಪ್ಷನ್ ಇಟ್ ಈಸ್, ದಟ್ ಈಸ್ ಸಿ ಆಪ್ಷನ್, 19 ಕರೆಕ್ಟ್ ಆಗುತ್ತೆ, ರೈಟ್? ಸೊ ಇದೇ ಥರ ಈಸಿ ಕ್ವಶನ್ಸ್ ಇದ್ದಿರುತ್ತೆ. ಜಸ್ಟ್ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಎಲ್ಲಿ ಅಂತಂದರೆ, ನಾವು ಒಂದೊಂದು ಸಲ ಏನಾಗುತ್ತೆ ಸೈನ್ಸನ್ನು ಇಂಟರ್ಚೇಂಜ್ ಮಾಡ್ಕೊತಾ ಇರ್ತೀವಿ, ಬಟ್ ಗಡಿಬಿಡಿಯಲ್ಲಿ ಏನಾಗುತ್ತೆ ದಟ್ ವಾಟ್ ನಂಬರ್ಸನ್ನು ಇಂಟರ್ಚೇಂಜ್ ಮಾಡೋಕ್ಕೆ ನಮಗೆ ನೆನಪೋಗುತ್ತೆ. ಸೊ ಅವಾಗ ಕೂಡ ನಿಮ್ಮದು ಆನ್ಸರು ರಾಂಗ್ ಆಗುತ್ತೆ, ರೈಟಾ? ಸೊ ಹಾಗಿದ್ರೆ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಓದಿ ಒಂದು ಸ್ವಲ್ಪ ಟೈಮ್ ತೊಗೊಂಡಿದ್ರು ಅದನ್ನು ನೀಟಾಗಿ ಸಾಲ್ವ್ ಮಾಡಿ. ಓಕೆ, ನೆಕ್ಸ್ಟ್. ವಿಚ್ 2 numbers should be interchanged to make the given equation correct? ಸೊ ನೋಡಿ ಏನು ಕೊಟ್ಟಿದ್ದಾರೆ, ಯಾವ 2 ನಂಬರ್ಸನ್ನು ನಾವು ಇಂಟರ್ಚೇಂಜ್ ಮಾಡಿದರೆ ನಮ್ಮದು ಈಕ್ವೇಷನ್ನು ಕರೆಕ್ಟ್ ಆಗುತ್ತೆ ಅಂತ, ರೈಟ್? ಇಲ್ಲಿವರೆಗೆ ಏನಿತ್ತು, ಸೈನ್ಸನ್ನು ಚೇಂಜ್ ಮಾಡಿ ಅಂತ ಕೊಟ್ಟಿದ್ರು. ಬಟ್ ದಿಸ್ ಟೈಪಲ್ಲಿ ಏನು ಕೇಳಿದ್ದಾರೆ, ಯಾವ 2 ನಂಬರ್ಸನ್ನು ನಾವೇ ಇಂಟರ್ಚೇಂಜ್ ಮಾಡಬೇಕು. ಅವ್ರು ಕೊಟ್ಟಿಲ್ಲ ಇಂಟರ್ಚೇಂಜ್ ಮಾಡಿ ಅಂತ, ನಾವು ಇದನ್ನು ಆಪ್ಷನ್ ಮುಖಾಂತರ ಇಂಟರ್ಚೇಂಜ್ ಮಾಡಿದರೆ ಯಾವ ಆಪ್ಷನ್ನಲ್ಲಿ ನಾವು ಇಂಟರ್ಚೇಂಜ್ ಮಾಡಿದರೆ ನಮ್ಮದು ಆನ್ಸರ್ ಕರೆಕ್ಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಫಸ್ಟ್ ವಾಟ್ ಈಸ್ ದ ಫಸ್ಟ್ ಆಪ್ಷನ್, 2 and 5. 2 and 5 ಇಂಟರ್ಚೇಂಜ್ ಮಾಡಿ ನೋಡಿ. ಸೊ 5 ಪ್ಲೇಸಲ್ಲಿ ಏನು ಬರುತ್ತೆ, 2 ಬರುತ್ತಲ್ಲ. ಸೊ 9 plus 7 into 2 18 divided by 5 is equal to 3 into 4 minus 10 plus 45 divided by 2. ಬಿಕಾಸ್ ಯಾಕೆ ಇಲ್ಲಿ ನಾನು 2 ತೊಗೊಂಡೆ, ದಟ್ ಈಸ್ 2 ಪ್ಲೇಸಲ್ಲಿ 5 ಆಗಬೇಕು, 5 ಪ್ಲೇಸಲ್ಲಿ 2, ರೈಟ್? ದಿಸ್ ಈಸ್ ಅ ಫಸ್ಟ್. ಸೊ ನೋಡಿ ಏನು ಬರುತ್ತೆ, ಆನ್ಸರ್ ಬಂದಿರುತ್ತಾ ನಿಮಗೆ, 2 ಈಕ್ವಲ್ ಆಗಬೇಕು ಅಂದರೆ LHS = RHS, 2 ಈಕ್ವಲ್ ಆಗಬೇಕು. ಆವಾಗ ಯಾವುದು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸಿ 9 ಪ್ಲಸ್, ಸೊ 18 divided by 5 ಮಾಡಿದರೆ ನಮಗೆ ಪಾಯಿಂಟಲ್ಲಿ ಬಂದಿರುತ್ತೆ, ರೈಟ್? ಇಲ್ಲೂ ಕೂಡ ಡಿವೈಡೆಡ್ ಬೈ 5 ಮಾಡಿ ಡಿವೈಡೆಡ್ ಬೈ 2 ಮಾಡಿದರೆ ಪಾಯಿಂಟಲ್ಲಿ ಬಂದಿರುತ್ತೆ. ಸೊ ಈ ಪಾಯಿಂಟ್ ಇರೋದು ಆಮೇಲೆ ನೋಡೋಣ, ಯಾಕೆ ಇದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಟೈಮ್ ಹೋಗುತ್ತೆ ಅಲ್ವಾ? ಜಾಸ್ತಿ ಕ್ಯಾಲ್ಕುಲೇಷನ್ ಇದ್ದಿದ್ರೆ ಜಾಸ್ತಿ ಟೈಮ್ ಹೋಗುತ್ತೆ. ಉಳಿದಿರೋದು ಈಸಿ ಕ್ಯಾಲ್ಕುಲೇಷನ್ ಇದ್ದರೆ ಅದನ್ನು ಮುಗಿಸಿ ಯಾವ್ದು ಬರ್ತಾ ಇಲ್ಲ ಅದನ್ನು ಚೆಕ್ ಮಾಡ್ಬೋದು, ರೈಟ್? ಸೊ ಫಸ್ಟ್ ಬಿ ಆಪ್ಷನ್. ಸೊ ಬಿ ಆಪ್ಷನಲ್ಲಿ 9 and 3 ಚೇಂಜ್ ಮಾಡಬೇಕು. 9 ಇರೋ ಪ್ಲೇಸಲ್ಲಿ 3, 7 into 5 18 divided by 2 is equal to, so 3 ಇರೋ ಪ್ಲೇಸಲ್ಲಿ 9 ಬರುತ್ತೆ. 2 4 minus 10 plus 45 by 5.
9 9 3 ಚೇಂಜ್ ಆಯಿತು. ಸೊ ಇವಾಗ ನೋಡಿ 2 9s 5 9s 45. ಸೊ ನೋಡಿ 3 + 7 5s 35 -9 is equal to 36 -10 + 9. ಸೊ 36 - 10 26 +9 ಎಷ್ಟಾಗುತ್ತೆ ಇಲ್ಲಿ 35 ಆಗ್ತಾ ಇದೆ. ಈ ಸೈನ್ ನೋಡಿದರೆ ಎಷ್ಟಾಗ್ತಾ ಇದೆ 35 + 5 38 - 9 they both are not equal. They both are what? Not equal. ಸೊ ಹಾಗಿದ್ರೆ ನೆಕ್ಸ್ಟ್ ವಾಟ್ ಒಂದು ನಿಮಿಷ ದಟ್ ಈಸ್ ನೆಕ್ಸ್ಟ್ ಸಿ ಆಪ್ಷನ್. ಸೊ ಸಿ ಆಪ್ಷನನ್ನು ಏನಿದೆ 7 9 4 ಮಾಡಬೇಕು. ಸೊ ಸಿ ಆಪ್ಷನಲ್ಲಿ 7 9 4 9 + 7 ಪ್ಲೇಸಲ್ಲಿ 4 × 5 18 ಡಿವೈಡೆಡ್ ಬೈ 2 is equal to 3 × 7 -10 + 45 ಡಿವೈಡೆಡ್ ಬೈ 5. ರೈಟ್. ಸೊ 9 + 4 5s 20 2 9s -9 4 9s ಇಲ್ಲಿ 21 -10 + 9 ರೈಟ್. ಸೊ 29 - 9 ಎಷ್ಟಾಗುತ್ತೆ ಇಲ್ಲಿ 20 ಆಗ್ತಾ ಇದೆ. ಇಲ್ಲಿ 21 - 10 ಎಷ್ಟಾಗುತ್ತೆ 21 ರೈಟ್. ಹಾಂ ಎಸ್ 21 - 10 ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ ಫಸ್ಟ್ ಏನಾಗುತ್ತೆ 30 - 10 20 ಆಗುತ್ತೆ. ದೇ ಬೋತ್ ಆರ್ ವಾಟ್ ಈಕ್ವಲ್ ಆಗ್ತಾ ಇದೆ. ಸೊ ಯಾವ್ದು ಆಪ್ಷನಲ್ಲಿ ಈಕ್ವಲ್ ಆಗ್ತಾ ಇದೆ ಸಿ ಆಪ್ಷನಲ್ಲಿ ರೈಟ್. ಸೊ ಸಿ ಆಪ್ಷನಲ್ಲಿ ಈಕ್ವಲ್ ಆಗ್ತಾ ಇದೆ. ಆಲ್ವೇಸ್ ಒಂದು ಸ್ವಲ್ಪ ಡೆಸಿಮಲ್ ಕಾಣಿಸ್ತಾ ಇದನ್ನು ಅದನ್ನು ಆಮೇಲಿಂದ ಮಾಡೋಕ್ಕೆ ಟ್ರೈ ಮಾಡಿ, ಬಿಕಾಸ್ ಅದರಲ್ಲಿ ಜಾಸ್ತಿ ಟೈಮ್ ಹೋಗುತ್ತೆ ರೈಟ್. ಡೆಸಿಮಲಲ್ಲಿ ಮಲ್ಟಿಪ್ಲಿಕೇಶನ್ ಮಾಡೋದು ಡಿವಿಷನ್ ಮಾಡೋದು ರೈಟ್. ಸೊ ಹಾಗಿದ್ರೆ ಯಾವುದು ಆಪ್ಷನ್ ಆಗುತ್ತೆ ದಟ್ ಈಸ್ ಅ ಸಿ ಆಪ್ಷನ್. ಇಲ್ಲಿ ಎರಡು ಈಕ್ವಲ್ ಆಗ್ತಾ ಇದೆ. ಯಾವಾಗ ಏನು ಚೇಂಜ್ ಮಾಡಿದಾಗ ಈಕ್ವಲ್ ಆಗ್ತಾ ಇದೆ 7 ಆ್ಯಂಡ್ 4 ನಾವು ಚೇಂಜ್ ಮಾಡಿದಾಗ ನಮ್ಗೆ ಆನ್ಸರ್ ಏನಾಗ್ತಾ ಇದೆ ಈಕ್ವಲ್ ಆಗುತ್ತೆ ರೈಟ್. ಸೊ ಇದರಲ್ಲಿ ಹಾಗಿದ್ರೆ ವಾಟ್ ಮ್ಯಾಥಮೆಟಿಕಲ್ ಆಪ್ರೇಷನಲ್ಲಿ ಯಾವ್ಯಾವ ಟೈಪ್ ಕ್ವಶನ್ ಬಂದಿತ್ತು, ಒಂದು ವಾಟ್ ಸಬ್ಸ್ಟಿಟ್ಯೂಟ್ ಮಾಡೋದು, ಇಂಟರ್ಚೇಂಜ್ ಮಾಡೋದು, ಆ್ಯಂಡ್ ಅಲ್ಲಿ ಯಾವುದು ಸೈನ್ಸ್ ಬರುತ್ತೆ, ಸೈನ್ಸನ್ನು ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೈಪ್ ರೈಟ್. ಆ ಸ್ಟಾರ್ ಪ್ಲೇಸಲ್ಲಿ ಯಾವ ಸೈನ್ಸನ್ನು ಹಾಕಿದರೆ ನಮ್ಮದು ಈಕ್ವೇಷನ್ನು ಕರೆಕ್ಟ್ ಆಗುತ್ತೆ, ಈಕ್ವಲ್ ಟು ದಟ್ 20ಗೆ ಈಕ್ವಲ್ ಆಗುತ್ತೆ. ಅದು ಒಂದು ಟೈಪ್ ಬೇಕಿತ್ತು ರೈಟ್. ಸೊ ಇದೇ ಥರ ಸಿಂಬಾಲ್ಸನ್ನು ಕೊಟ್ಟಿರ್ತಾರೆ, ಆ ಸಿಂಬಾಲ್ಸಿಗೆ ಈ ಥರ ಚೇಂಜ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಅಂತ ಕೊಟ್ಟಿರ್ತಾರೆ. ಸೊ ದೀಸ್ ಆರ್ ದ ಟೈಪ್ ಆಫ್ ಮ್ಯಾಥಮೆಟಿಕಲ್ ಆಪ್ರೇಷನ್. ಸೊ ಕನ್ಫ್ಯೂಸ್ ಆಗೋದು ಇಲ್ಲಿ ಸಿಂಬಾಲ್ಸಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರುವಾಗ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಸೊ ದ್ಯಾಟ್ಸ್ ವೈ ನೀಟಾಗಿ ಬರ್ಕೊಳ್ಳಿ. ಸೊ ಒಂದು 30 ಸೆಕೆಂಡ್ ಜಾಸ್ತಿ ಹೋದ್ರೂ ನೀವು ನೀಟಾಗಿ ಬರ್ಕೊಂಡಿದ್ರೆ ಅಕ್ಯುರೇಟಾಗಿ ಆನ್ಸರ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ನೆಗೆಟಿವ್ ಮಾರ್ಕಿಂಗ್ ಆಗುತ್ತೆ ರೈಟ್. ನೆಕ್ಸ್ಟ್ ಸೊ ಈ ಕ್ವಶನನ್ನು ನೀವು ಮನೇಲಿ ಟ್ರೈ ಮಾಡ್ತೀರಾ ಆರ್ ಎಲ್ಸ್ ವಿಲ್ ಡೂ ದ್ಯಾಟ್ ದಿಸ್ ಕ್ವಶನ್. ಇದನ್ನು ನಾವು ಮಾಡೋಣ. ಐ ಹ್ಯಾವ್ 2 5 ಪೈಸೆ 2 5 ಪೈಸೆ ಇದೆ ಅಂತ ನನ್ನ ಹತ್ರ 3 10 ಪೈಸೆಸ್ ಇದೆ, 3 10 ಪೈಸೆಸ್ ಇದೆ ಆ್ಯಂಡ್ 5 25 ಪೈಸೆ ಸ್ಟ್ಯಾಂಪ್ ಏನಿದೆ ಸ್ಟ್ಯಾಂಪ್ಸ್ ಇದೆ. ಟು ಪೇ ಎ ಪೋಸ್ಟೇಜ್ ಆಫ್ ಅವನಿಗೆ ಎಷ್ಟು ಪೇ ಮಾಡಬೇಕು 1 ರೂಪಿ 45 ಪೈಸೆಯನ್ನು ಅವನು ಏನು ಮಾಡಬೇಕು ಅವನು ಪೇ ಮಾಡಬೇಕು ರೈಟ್. 1 ರೂಪಿ 45 ಪೈಸೆಯನ್ನು ಅವನು ಪೇ ಮಾಡಬೇಕು. ಹಾಗಿದ್ರೆ ವಾಟ್ ಈಸ್ ದ ಮಿನಿಮಮ್ ನಂಬರ್ ಆಫ್ ಸ್ಟ್ಯಾಂಪ್ಸ್ ರಿಕ್ವೈರ್ಡ್. ಸೊ ಮಿನಿಮಮ್ ನಂಬರ್ ಆಫ್ ಸ್ಟ್ಯಾಂಪ್ಸ್ ರಿಕ್ವೈರ್ಡ್ ಆಗಬೇಕಂದ್ರೆ ನಮಗೆ ಇವಾಗ ಅಂದರೆ 25 ಪೈಸೆದು ನಾವು ಜಾಸ್ತಿ ಖರ್ಚು ಮಾಡಬೇಕಂದ್ರೆ ಮಿನಿಮಮ್ ನಂಬರ್ ಆಫ್ ಸ್ಟ್ಯಾಂಪ್ಸನ್ನು ಮಾಡಬೇಕಾಗಿದ್ದರೆ ಹಾಗಿದ್ರೆ ನಮಗೆ ಜಾಸ್ತಿ ಯಾವುದು ದೊಡ್ಡ ಬೆಲೆ ಇರುತ್ತೆ ಅದನ್ನು ನಾವು ಖರ್ಚು ಮಾಡಬೇಕಾಗುತ್ತಾ, ಆವಾಗ ಮಾತ್ರ ಮಿನಿಮಮ್ ಆಗ್ಬೋದಾ ರೈಟ್. ಸೊ 1 ರೂಪಿ ಅಂದರೆ 100 ಪೈಸೆ ಬರುತ್ತಾ, 100 + 45 ಟೋಟಲ್ 145 ಪೈಸೆ ಆಗಬೇಕು. ಅವನು ಎಷ್ಟು ಕೊಡಬೇಕು 145 ಪೈಸೆ ಕೊಡಬೇಕು. ಹಾಗಿದ್ರೆ ಹೇಗೆ ಮಾಡ್ತೀರಾ, ಅವನ ಹತ್ರ 25 ಪೈಸೆ ಇದೆ, ಎಷ್ಟು ಸ್ಟ್ಯಾಂಪ್ಸ್ ಇದೆ 5 ಸ್ಟ್ಯಾಂಪ್ಸ್ ಇದೆ. ಸೊ 25 ಪೈಸೆ 5 ಸ್ಟ್ಯಾಂಪ್ಸ್ ಕೊಟ್ಟಿದ್ನ ಅಂತಂದರೆ ಅವನು 125 ಪೈಸೆ ಆಗುತ್ತೆ ರೈಟ್. 125 ಪೈಸೆ ಅಂತೂ ಕೊಟ್ಟೇಬಿಟ್ನು. ಎಷ್ಟು 25 ಪೈಸೆದು 5 ಸ್ಟ್ಯಾಂಪ್ಸು. ಸೊ ಉಳಿದಿರೋದು ಎಷ್ಟು 145 - 125 ಅಂದರೆ ಇನ್ನೂ ಉಳಿದಿರೋದು 20 ಪೈಸೆ. ಅವನು ಇನ್ನೂ 20 ಪೈಸೆ ಕೊಡಬೇಕು. ಹಾಗಿದ್ರೆ ಎದ್ರಲ್ಲಿ ಕೊಟ್ಟಿರ್ತಾನೆ ಇನ್ನೂ 20 ಪೈಸೆ. ಇವಾಗ ಉಳಿದಿರೋದವನ ಹತ್ರ 5 ಪೈಸೆದಿದೆ, 10 3 ಪೈಸೆದಿದೆ, 10 ಪೈಸೆ ಇವೆ
ರೈಟ್. ಸೊ ಅವನಿಗೆ ಮಿನಿಮಮ್ ನಂಬರ್ ಆಫ್ ಸ್ಟ್ಯಾಂಪ್ಸ್ ಮಾಡಬೇಕು. ಹಾಗಿದ್ರೆ 10ಇಂದನೇ ಕೊಡಬೇಕು. ಅವನು 10ಇಂದ ಅವನು ಎಷ್ಟು ಕೊಟ್ಟಿರಬೇಕಾಗತ್ತೆ? 2. ಸೊ ಎಷ್ಟಾಗತ್ತೆ? ರೈಟ್, 25 ಸ್ಟ್ಯಾಂಪ್ಸು ಎಷ್ಟಾಗುತ್ತೆ? ಒಂದು 5 ಕೊಟ್ಟಿದ್ರೆ ಎಷ್ಟು ಆಗುತ್ತೆ ಅದು ದುಡ್ಡು? 125 ಆಗುತ್ತೆ. ರೈಟ್, ಉಳಿದಿರೋದಿನ್ನು 20. ಸೊ ಆ 20 ಪೈಸೆನ ಅವನು ಹೇಗೆ ಕೊಟ್ಟಿರ್ತಾನೆ? 10 ಸ್ಟ್ಯಾಂಪ್ಸ್. ಸೊ 10 ಸ್ಟ್ಯಾಂಪ್ಸ್ ಕೊಟ್ಟಿದ್ರೆ 2 ಎಷ್ಟಾಗುತ್ತೆ? ಅದು 20 ಪೈಸೆ ಆಗುತ್ತೆ. ಸೊ ಟೋಟಲ್ ಎಷ್ಟು? 145 ಅಂತೂ ಆಯಿತು. ಹಾಗಿದ್ರೆ ಎಷ್ಟು ಸ್ಟ್ಯಾಂಪ್ಸ್ ಅವನು ಕೊಟ್ಟಿರ್ತಾನೆ? ಟೋಟಲ್ 7 ಸ್ಟ್ಯಾಂಪ್ಸ್. ಎಷ್ಟು ಸ್ಟ್ಯಾಂಪ್ಸು? ಟೋಟಲ್ 7 ಸ್ಟ್ಯಾಂಪ್. ದಟ್ ಈಸ್ ಅ ಮಿನಿಮಮ್. ಅವನು ಬೇರೆ ಪೈಸೆಯಲ್ಲೂ ಕೊಡ್ಬೋದು, ಬಟ್ ಅವ್ರು ಹೇಳಿರೋದು ಮಿನಿಮಮ್ ಅಂತ. ರೈಟ್. ಸೊ ಮಿನಿಮಮ್ ಅಂದರೆ ಜಾಸ್ತಿ ಯಾವುದಕ್ಕೆ ಬೆಲೆ ಇರುತ್ತೋ ಅದನ್ನು ಜಾಸ್ತಿ ಯೂಸ್ ಮಾಡಿದರೆ ನಮಗೆ ಸ್ಟ್ಯಾಂಪ್ಸ್ ಕಡಿಮೆ ಆಗುತ್ತೆ. ರೈಟ್. ಸೊ ಮಿನಿಮಮ್ ಇದನ್ನು ಯೂಸ್ ಮಾಡಿದರೆ. ಇಲ್ಲಾಂದರೆ ಇವಾಗ 5 ಪೈಸೆನೇ ನೀವು ಫಸ್ಟಲ್ಲಿ ತೊಗೊಂಡಿದ್ರೆ ಎಷ್ಟಾಗತ್ತೆ? ಹಾಗಿದ್ರೆ ಅವನ ಹತ್ರ ಉಳಿದಿರೋದು ಓನ್ಲಿ 2 ಪೈಸೆ. 5 ಪೈಸೆ ಸ್ಟ್ಯಾಂಪ್ಸ್ ಅಷ್ಟೇ ಇದೆ, 2 ಮಾತ್ರ ಇದೆನಾ? ಅದನ್ನು 2 ತೊಗೊಂಡಿದ್ರೆ 10 ಅಂದರೆ ಇವಾಗ 5 × 2 ಎಷ್ಟಾಗುತ್ತೆ? 10 ಅಂದರೆ 145. ರೈಟ್. ಸೊ ಇದರಲ್ಲಿ ಇವಾಗ 10 ಹೋದರೆ 135. ಇನ್ನೂ 135 ಕೊಡಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡೋದು 10 ಪೈಸೆ ಮತ್ತು 25 ಪೈಸೆ ಸ್ಟ್ಯಾಂಪ್ಸಲ್ಲಿ. ಅದನ್ನು ಮಾಡೋಕ್ಕಾಗತ್ತಾ? 25 ನೆಕ್ಸ್ಟ್ 10 ಪೈಸೆಯಲ್ಲಿ ಅಂದ್ಕೊಳ್ಳಿ. ಸೊ 10ನಲ್ಲಿ ಒಂದು 3 ಸ್ಟ್ಯಾಂಪ್ಸ್ ಇದೆ. ಎಷ್ಟು? 30 ಆಗುತ್ತೆ. ಅಗೇನ್ 135 ಮತ್ತೆ 30 ಮೈನಸ್ ಮಾಡಿದರೆ 105 ಉಳಿಯುತ್ತೆ. ಈ 105 ಸ್ಟ್ಯಾಂಪ್ಸನ್ನು ನಾವು 25 ಪೈಸೆಯಿಂದ ಅವನು ಇದನ್ನು ಮಾಡಬೇಕಾಗುತ್ತೆ. 25 × 5 125. ಅವನಿಗೆ 105 ಬೇಕು. ಸೊ ಹಾಗಿದ್ರೆ ಇದು ಕರೆಕ್ಟಾಗಿ ಡಿವೈಡ್ ಆಗುತ್ತಾ? 105. ರೈಟ್. ಮಿನಿಮಮ್ ಸ್ಟ್ಯಾಂಪ್ಸ್ ಅಂತ ಕೇಳಿದ್ದಾರೆ. ಆವಾಗ ಏನು ಬರುತ್ತೆ? 25 ಪೈಸೆದು 5 ಸ್ಟ್ಯಾಂಪ್ಸು, ದಟ್ ಈಸ್ 125. 10 ಸ್ಟ್ಯಾಂಪ್ಸ್ 10 ಪೈಸೆದು 2 ಸ್ಟ್ಯಾಂಪ್ ಕೊಟ್ಟಿದ್ರೆ ಅವನು 20 ಪೈಸೆ ಆಗುತ್ತೆ. ಸೊ ಎಷ್ಟು ಸ್ಟ್ಯಾಂಪ್ ಕೊಡ್ತಾ ಇದ್ದಾನೆ ಟೋಟಲಾಗಿ? ಇಲ್ಲಿ 5, ಇಲ್ಲಿ 2, ದಟ್ ಈಸ್ 7 ಸ್ಟ್ಯಾಂಪ್ಸ್ ಕೊಡ್ತಾ ಇದ್ದಾನೆ. ಎಷ್ಟು? 7 ಸ್ಟ್ಯಾಂಪ್ಸ್. ರೈಟ್. ಅರ್ಥ ಆಗಿದೆ ಅಲ್ವಾ ಕ್ಲಾಸು? ಓಕೆ. ಸೊ ಬೇರೆ ಬೇರೆ ಕ್ಲಾಸಸ್ ಕೂಡ ಇದೆ, ಬೇರೆ ಬೇರೆ ಟಾಪಿಕ್ ರಿಲೇಟೆಡ್ ಕೂಡ ಕ್ಲಾಸಸ್ ಇದೆ. ಸೊ ದಿಸ್ ದೇ ವಿಲ್ ಹೆಲ್ಪ್ ಫಾರ್ ಆಲ್ ಯುವರ್ ಗೌರ್ಮೆಂಟ್ ಎಕ್ಸಾಮ್. ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಗೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಅವರ್ ಲಾಸ್ಟ್ ಕ್ವಶನ್. ಸೊ ಐ ಹೋಪ್ ಎವ್ರಿ ಒನ್ ಅಂಡರ್ಸ್ಟುಡ್ ದ this class. So who didn't watch the basic classes of other topic, go and watch that. They are also helpful for all your exams. So ಯಾರಿಗೆಲ್ಲ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಥ್ಯಾಂಕ್ ಯು ಎವ್ರಿ ಒನ್.